ಕೊನೆಯ ಒಂದು ಪದ್ಯದವರೆಗೆ ನಾವು ಬಂದಿದ್ವಿ. ಆ ಪದ್ಯವನ್ನು ನಿಮಗೆ ಇನ್ನೊಂದ್ಸಲ ಓದಿ ಆ ನಂತರ ಮುಂದೆ ನಾನು ಸಾಕ್ತೇನೆ. ಈಗಿನ ಪದ್ಯ ಮುಕ್ತಾಯಕ್ಕನವ್ರದ್ದು. ಆತ ಮುಕ್ತನೋ ನಿತ್ಯನೋ ಹಣೋ ಈ ಮಾತು ಉಸಿಯದು ತಪ್ಪದು. ಆದೊಡೆ ಭೂತಳದೊಳಿರುತ್ತಿರದೆ ಗುಪ್ತ ಶಿವಾನುಭಾವನೆಯ ರೀತಿಯಿಂದ ಜಗನ್ನನು ಗುಮಾತೀತನಾದನು ಬಳಿಕರು ಎಂದಿರವೇತಕೆ ಎಂದು ತಿರ್ದಳ ಮುಕ್ತಾಯಿ ಎಲ್ಲ ನಗೆ. ನಿನ್ನಿನ ಒಂದು ಇದು ಪದ್ಯ. ಈ ಪದ್ಯದ ಸಂಕ್ಷಿಪ್ತ ಒಂದು ಅರ್ಥ ಇನ್ನೊಂದ್ಸಲ ಹೇಳಿ ಮುಂದೆ ಹೋಗ್ತಾನೆ. ನೀವು ಹೇಳಿದ್ದು ಸರಿ, ಪ್ರಭುಗಳು ಹೇಳಿರ್ತಾರೆ ನೋಡ್ರಿ, ಅವ ನಿತ್ಯ ಆಗ್ಯಾನ, ಅದಕ್ಕೆ ಅವನ್ ಯಾಕೆ ಅನವಶ್ಯಕವಾಗಿ ಅವನ ಬಗ್ಗೆ ಹಳಾಡ್ತಿ ಅದು ಇದು ಅಂತ. ಅದಕ್ಕೆ ಆತ ಮುಕ್ತ, ಅದನ್ನು ನಾ ಒಪ್ಕೋತೀನಿ, ನಿತ್ಯನೂ ಅದನ್ನು ನಾ ಒಪ್ಕೋತೀನಿ. ಆದ್ರೆ ಈ ಮಾತು ಖುಷಿ ಅಲ್ಲ. ಆದ್ರೆ ಏನ್ ಸಮಸ್ಯೆ ಅಂದ್ರೆ ಈ ಭೂಮಿ ಮೇಲೆ ಗುಪ್ತ ಶಿವಾನುಭಾವನೆಯ ರೀತಿಯಿಂದ ಗುಪ್ತವಾಗಿ ಶಿವಯೋಗಾಚರಣೆಯನ್ನು ಮಾಡಿ ಅದು ಗುಪ್ತನ ಐತಿ. ಆದರೂ ಕೂಡ ನನಗದು ಅವ ಮಾಡಿದಾದ್ರಿಂದ ಅದನ್ನ ಸ್ವಲ್ಪವೂ ಕೂಡ ಎಳೆನೂ ಸಿಗ್ಲಿಲ್ಲಲ್ಲ. ಅದಕ್ಕೆ ಈ ಗುಪ್ತ ಶಿವಾನುಭಾವನೆಯ ರೀತಿಯಿಂದ ಜಗನ್ನನು ಉಪಮಾತೀತನಾದನು ಬಳಿಕ ಎಂದಿರವು ಏಕೆ ಎಂದು ಎನ್ನುತ್ತಿದ್ದಳು ಆ ಮುಕ್ತಾಯಿ ಎಲ್ಲ ನಗೆ. ಅವರೆಲ್ಲ ಸರಿನೇ, ಅಜಗನ್ನ ಸರಿ, ನಿತ್ಯ ಆಗ್ಯಾನ, ಎಲ್ಲ ಸಾಧ್ಯಾನ, ಎಲ್ಲ ಸರಿ, ಅದನ್ನು ನಾವು ಒಪ್ಕೋತೀವಿ. ಖರೆ ನಾನು ಹಂಗೆ ಉಳಿದ್ನೆಲ್ಲ, ನಾ ಯಾಕೆ ಇರಬೇಕು ಅನ್ನೋದು ಈ ಒಂದು ಪದ್ಯದ ಅರ್ಥ ಅಂತ ನಾ ನಿಮಗೆ ಹೇಳಿದ್ದೆ. ಈಗ ಅದಕ್ಕೆ ಮುಂದುವರಿದಂಥ ಭಾಗದೊಳಗೆ ಈಗ ಹೇಳ್ತೇನೆ ನೋಡಿ. ಹೇಳಿ ಈಗ ಪ್ರಭುಗಳ ಒಂದು ಈ ಪದ್ಯ ನೋಡಿ. ಲೋಕಲೌಕಿಕರೊಡನೆ ಬಳಕೆಯದೇಕೆ, ಪರಮಾರ್ಥದಲ್ಲಿ ತಾನೇ ಏಕೈಕನಾದಹೇನು ಎಂದು ಎನ್ನುತ್ತ ಅಜಗನ್ನ ನಿರ್ವೈಲ ಸ್ವೀಕರಿಸಿದೊಡೆ ನೀನು ನಿನ್ನ ವಿವೇಕದಲ್ಲಿ ಒಂದೊಂದು ನುಡಿಯುವುದು ಸಾಕೆನ್ನುತ್ತ ಮುಕ್ತಾಯ ಸಂತೈಸಿದನು ಪ್ರಭುರಾಯ. ಈ ಪದ್ಯ ಇಲ್ಲಿ ಅಲ್ಲಂಪ್ರಭು ಮತ್ತೆ ಮುಕ್ತಾಯಕ್ಕನವ್ರು ಹೇಳೋದು ಉದ್ದೇಶ ಏನು ಅಂತಂದ್ರೆ, ನಾನು ನಿಮ್ಗೆ ನಿನ್ನೆ ಹೇಳಿದಂಗೆ ಮುಕ್ತಾಯಕ್ಕನವರು ಲೌಕಿಕ ಒಂದು ಸ್ಥಿತಿಯಲ್ಲಿ ಈ ಗತಿಯೇ ಏನು ಅಂತಂದ್ರೆ ಲೌಕಿಕರು ಮತ್ತು ಶಿವಯೋಗಿಗಳ ನಡುವಿನ ಒಂದು ವ್ಯತ್ಯಾಸವನ್ನು ಹೇಳುವ ಸಲುವಾಗಿ ಚಾಮರಸ ಈ ಒಂದು ಗತಿಯನ್ನು ರೂಪಿಸ್ಯಾನ ಅನ್ನೋದನ್ನ ನಾನು ನಿಮ್ಗೆ ಹೇಳೇನಿ. ಹಂಗ ಅಜಗಣ್ಣನವರು ಅವ್ರು ಮುಕ್ತಾತ್ಮರು, ಆದ್ರೆ ಮುಕ್ತಾಯಕ್ಕನವರು ಇನ್ನೂ ಲೋಕ ಒಂದು ಜೀವನಕ್ಕೆ ಒಳಗಾದವರು ಅನ್ನೋ ಕಾರಣದಿಂದಾಗಿ ಅವರಿಗೆ ಈ ಮಾರ್ಗಕ್ಕೆ ಶಿವಮಾರ್ಗಕ್ಕೆ ತರಬೇಕು ಅನ್ನೋ ಸಲುವಾಗಿ ಈ ಗತಿಯನ್ನ ಚಾಮರಸ ಹೇಗೆ ರೂಕ್ಷಾನ ಅನ್ನೋದನ್ನು ನಾವು ನೋಡ್ತಾ ಇದೀವಿ. ಅಲ್ಲಿ ಮುಕ್ತಾಯಕ್ಕನವ್ರನ್ನ ತಾಯಿ ಅಂತ ಕರೆದು ಸಾವಕಾಶವಾಗಿ ಅವರು ಆ ಮಾರ್ಗಕ್ಕೆ ಹೆಜ್ಜೆ ಇಡುವಂತೆ ಮಾಡ್ತಾ ಇದಾರ ನೋಡ್ರಿ ಅಲ್ಲಂ ಪ್ರಭುಗಳು. ಅದಕ್ಕೆ ಲೋಕಲೌಕಿಕರೊಡನೆ ಬಳಕೆಯದೇಕೆ, ಪರಮಾರ್ಥದಲ್ಲಿ ತಾನೇ ಏಕೈಕನಾದಹೇನು ಎಂದು ಎನ್ನುತ್ತ ಅಜಗನ್ನ ನಿರ್ವಯಲ ಸ್ವೀಕರಿಸಿದರೆ. ಈ ಯೋಗಾಚರಣೆಯವ್ರು ಏನಿರ್ತಾರೆ ನೋಡ್ರಿ, ಅವರು ಲೋಕದ ಜನರ ನಡುವೆ ಇದ್ರೂ ಒಂದೇ, ಇಲ್ದಿದ್ರು ಒಂದೇ. ಯಾಕಂದ್ರೆ ಅವ್ರು ಇದ್ರೂ ಇಲ್ದಂಗೆ ಇರ್ತಾರ, ಇಲ್ಲದೆ ಇದ್ರೂ ಕೂಡ ಇದ್ದಂಗೆ ಇರ್ತಾರೆ. ಆಗ ಅವರು ಆ ಒಂದು ಇರುವಿಕೆ ಲೌಕಿಕರ ಮೇಲೆ ಅಂಥ ಒಂದು ವಿಶೇಷ ಅನಿಸುವುದೇ ಇಲ್ಲ. ಯಾಕಂದ್ರೆ 10 ಜೋಡಿ 11 ಅಂತ ನೋಡ್ರಿ, ಹಂಗೆ ಅವರು ಎಲ್ಲರ ಜೊತೆನೂ ಒಂದೇ ಥರ ಕಾಣಿಸ್ತಿರ್ತಾರ. ಆದ್ರೆ ಅಂತರಂಗದಲ್ಲಿ ಮಾತ್ರ ಇಡಿಯಾಗಿ ಶುದ್ಧ ಏನ್ರಿ, ಯಾವುದೂ ಒಂದು ಭಾವ ಇಲ್ಲಾರ್ದೆ ಮೂರೂ ಒಂದು ಸ್ಥಳಗಳನ್ನ ದಾಟಿ, ಅಂದ್ರೆ ಸ್ಥೂಲ ಸೂಕ್ಷ್ಮ ಕಾರಣ ಶರೀರಗಳನ್ನು ಮೂರೂ ಪರಿಪೂರ್ಣವಾಗಿ ಶುದ್ಧ ಮಾಡಿಕೊಂಡು ಕೇವಲ ಒಂದು ಪ್ರಾರಬ್ಧದಿಂದ ಬಂದಂಥ ಈ ಆಯುಷ್ಯ ದಾಟುವ ಸಲುವಾಗಿ ಅವರು ದಿನಗಳನ್ನ ದಾಟಿಸ್ತಿರ್ತಾರೆ. ಅಷ್ಟಾಗಿ ಆ ಶಿವಯೋಗದ ಒಂದು ಶಕ್ತಿ ಅದ ನೋಡ್ರಿ,
ಅದರಿಂದ ಸ್ವಲ್ಪವೂ ಬದಿಗೆ ಸರಿಬಾರದು, ಸ್ವಲ್ಪವೂ ವಿಮುಖ ಆಗಬಾರ್ದು, ಸ್ವಲ್ಪವೂ ಕೆಳಗೆ ಬರಬಾರ್ದು ಅನ್ನೋ ಉದ್ದೇಶದಿಂದ ನಿತ್ಯವೂ ಆ ಒಂದು ಆಚರಣೆಯಲ್ಲಿ ತೊಡಗಿರ್ತಾರೆ. ಆ ಒಂದು ಅವರ ಇದು ಏನದ ನೋಡ್ರಿ, ಆ ಕ್ಷೇತ್ರ ನಾನು ನಿಮಗೆ ಈಗಾಗಲೇ ಹೇಳಿರುವಂತೆ ಅದು ನಾದಬಿಂದು ಕಲೆಗಳ ಅಥವಾ ನಾದಬಿಂದು ಕಲಾತೀತ ಎರಡೂ ಕ್ಷೇತ್ರಗಳಲ್ಲಿ ಒಳಗೊಂಡಿರ್ತದೆ. ಸಾಮಾನ್ಯವಾಗಿ ಪ್ರಾರಂಭದಲ್ಲಿ ಈ ಶಿವಯೋಗಿಗಳು ಸದಾಶಿವನ ಕ್ಷೇತ್ರದಲ್ಲಿ ಸಂಚರಿಸ್ತಿರ್ತಾರೆ. ಅದ ಈ ತಪಸ್ಸು ಬಹಳ ತೀವ್ರ ಆದಂಗೆ ಅವರ ಒಂದು ಸದಾ ಜೀವಾತ್ಮ ಏನಿರ್ತದೆ ಅಂದ್ರೆ ಆ ಪರಶಿವನ ಒಂದು ರೂಪದಲ್ಲಿ ಪರಶಿವನ ಸ್ಥಿತಿಯಲ್ಲಿ ಸಮರಸ ಆಗಿ ಆ ಒಂದು ಆನಂದವನ್ನು ಅನುಭವಿಸ್ತಿರ್ತಾರೆ ಅನ್ನೋದ್ರಿಂದಾಗಿ ಅದು ನಿತ್ಯಾನಂದ, ಪರಮಾನಂದ, ಸತತ ಒಂದು ನಿತ್ಯ ಸುಖ. ಈ ಒಂದು ಅರ್ಥದಲ್ಲಿ ಜಗನ್ನ ಆಗ್ಯಾರ. ಅದಕ್ಕೆ ಲೋಕಲೌಕಿಕರೊಡನೆ, ಲೋಕಲ್ ಜನರ ಜೊತೆಗೆ ಮತ್ತು ಲೌಕಿಕರ ಒಡನೆ ಬಳಕೆಯಾದೇಕೆ ಅಂಥವ್ರಿಗೆ ಅದು ಅವಶ್ಯಕತೆ ಇಲ್ಲ. ನೀವು ಯಾವುದೇ ಆಮಿಷವನ್ನು ತೋರಿದ್ರೂ ಕೂಡ ಯಾವ ಆಮಿಷಕ್ಕೂ ಒಳಗಾಗೋದಿಲ್ಲ. ಹಂಗೆ ಯಾರಲ್ಲಿ ಏನ್ರಿ ಬೇಕಾದ್ರೆ ನಮ್ಮ ಗುರುಗಳ್ದ ನಿಮ್ಗೊಂದು ಉದಾಹರಣೆ ಹೇಳೋದಂದ್ರೆ, ಯಾರಲ್ಲಿ ಏನೇ ಕೇಳಿದ್ರೆ ಅವ್ರಿಗೆ ಆಶೀರ್ವಾದ ಮಾಡ್ತಿದ್ರು. ಅವರವರ ಒಂದು ಯೋಗ್ಯತೆ ಅನುಗುಣವಾಗಿ ಅವ್ರಿಗೆ ಫಲ ಸಿಗ್ತಿತ್ತು. ಒಮ್ಮೆ ಏನಾಯ್ತಂದ್ರೆ, ಒಬ್ರು ಅಲ್ಲಿ ನಮ್ಮ ಆಶ್ರಮ ಸಮೀಪಕ್ಕೆ ಪೊಲೀಸ್ ಸ್ಟೇಷನ್ ಒಂದು ಅರ್ಧ ಕಿಲೋಮೀಟರ್ ಅಂತರದಾಗ ಬರ್ತದೆ. ಅಲ್ಲಿಂದ ಇಬ್ರು ಬರ್ತಿದ್ರು. ಒಬ್ಬ ಹೆಡ್ ಕಾನ್ಸ್ಟೇಬಲ್ ಸಿಂಗ್ ಅನ್ನೋರು, ಮತ್ತೊಬ್ರು ಪಾಟೀಲ್ ಅನ್ನೋರು. ಪಾಟೀಲ್ ಅನ್ನೋರು ಅತ್ಯಂತ ಸುಶ್ರಾವ್ಯವಾಗಿ ಹಾಡ್ತಿದ್ರು. ಸಿಂಗ್ ಅವ್ರು ಸ್ವಲ್ಪ ಅವರು ಹಾಡ್ತಿದ್ರೆ ದಪ್ಪ ಧ್ವನಿ ಇರ್ತದೆ. ಒಮ್ಮೆ ಅವ್ರು ಸಿಂಗ್ ಏನಂದ್ರೆ, ನೋಡ್ರಿ ಮತ್ತೆ ನೀವು ನನ್ನ ಕೆಲಸ ಮಾಡಬೇಕು, ನಾನು ನಿಮ್ಗೆ 2-3 ಸಲ ಹೇಳೇನಿ, ಅದಕ್ಕೆ ನೀವು ನಮ್ಮ ಕೆಲಸ ಮಾಡಲಿಲ್ಲ. ನೀವು ನಮ್ಮ ಕೆಲಸ ಮಾಡಿದ್ರೆ ನಾನು ನಿಮ್ಮ ಆಶ್ರಮಕ್ಕೆ ಬರೋದಿಲ್ಲ. ಬರ್ದೈತಿ, ಆಯ್ತಪ್ಪ, ನಿಮಗೆ ಸಂಬಂಧಿಸಿದ್ದು ಅದು ನಿಮಗೆ ಸಂಬಂಧಿಸಿದ ಮಾತ ಅಷ್ಟೇ, ಮುಗಿತ. ಮತ್ತೊಂದು ಮಾತಾಡೋ ಪ್ರಸಂಗ ಇಲ್ಲ. ಹಂಗೆ ಮಾಡ್ತೀರಿ ಬರ್ರಿ, ಅದು ಇದು ಏನು ಕೇಳಬೇಡ. ಅವರಷ್ಟಕ್ಕೆ ಅವರು, ಇವರಷ್ಟಕ್ಕೆ ಇವರು, ಹಂಗೆ ನಿರ್ಲಿಪ್ತ ಆಗೇನೆ ಇರ್ತಾರ. ಲೋಕಲೌಕಿಕರೊಡನೆ ಬಳಕೆಯದೇಕೆ ಪರಮಾರ್ಥದಲ್ಲಿ ತಾನೇ ಏಕೈಕನಾದೇನು ಎಂದು ಎನ್ನುತ್ತ ಲೋಕದ ಜನರೇ ಒಪ್ಪರೆ ಈ ಶಿವಯೋಗವನ್ನು ಸಾಧಿಸಿರುವಂತ ಜಗನ್ನವೇ ಒಪ್ಪರೆ ಆ ಭಾವದಲ್ಲಿ ಅವರು ದೂರ ಸರಿದಾರ. ಏಕೈಕನಾದೇನು ಎಂದು ಎನ್ನುತ್ತ ಜಗನ್ನ ನಿರ್ವಯಲ ಸ್ವೀಕರಿಸಿದೊಡೆ ಶಬ್ದ ಬಳಸ್ತಾರೆ ನೋಡಿ. ಚಾಮರಸ ಶಬ್ದ ಬಳಸುವುದು ನಿರ್ವಯಲ ಅಂದ್ರೆ ನಾದಬಿಂದು ಕಲಾತೀತ ಕ್ಷೇತ್ರ. ಅಲ್ಲಿ ಈ ಸದಾಶಿವನ ಕ್ಷೇತ್ರದಲ್ಲಿ ಒಂದು ಸಗುಣ ನಿರ್ಗುಣ ಅಂಶ ಅದು ಇರೋದಿಲ್ಲ. ನೇರವಾಗಿ ಶುದ್ಧ ಒಂದು ಬೆಳಕು ಮಾತ್ರ. ಅಂಥ ಒಂದು ಕ್ಷೇತ್ರದಲ್ಲಿ ಅವರು ಇದ್ದಾಗ ಅದು ನಿರ್ವಯಲ ಸ್ಥಿತಿ ಆಗ್ತದೆ. ಆಗ ಏಕೈಕನಾದೇನು ಎಂದೆನ್ನುತ್ತಾ ಆ ಜಗನ್ನ ನಿರ್ವಯಲ ಸ್ವೀಕರಿಸಿದಷ್ಟೇ ನೀನು ನಿನ್ನ ವಿವೇಕದಲ್ಲಿ ಒಂದೊಂದು ನಡೆಯುವುದು ಸಾಕೆನುತ್ತ ಮುಕ್ತಾಯ ಸಂತೈಸಿದನು ಪ್ರಭುರಾಯ ಅಂತಂದ. ಈ ಒಂದು ಭಾವ ಏನದ ನೋಡ್ರಿ, ಶಿವಯೋಗಿಗಳ ಭಾವ ಅದು ಎಲ್ಲರಿಗೂ ಒಂದೇ ರೀತಿಯ ಒಂದು ಅವರವರ ಒಂದು ಭಾವಕ್ಕೆ ಅವರವರ ತನ್ನಾಗಿ ಅವರವರಿಗೆಲ್ಲ ದೇವ ನೀನೊಬ್ಬನೇ ಅಂತ ಏನೊಂದು ಹೇಳ್ಯಾರ ನೋಡ್ರಿ. ಹಂಗೆ ಶಿವಯೋಗಿ ಕೂಡ ಅಷ್ಟೇ. ಯಾರ್ಯಾರು ತಮ್ಮ ತಮ್ಮ ಒಂದು ಕರ್ಮಫಲದಿಂದಾಗಿ ಬಂದಿರ್ತಾರೋ ಅವ್ರಿಗೆ ಆಶೀರ್ವಾದ ಮಾಡೋದು, ಅವ್ರಿಗೆ ಮುಟ್ತತೆ ಅಟ್ ಮುಟ್ತತೆ. ಹಾಗೆ ನೀನೇಕೆ ಹಾಗೇನು ಮಾಡ್ತೀರಿ ಸಾಕು ಎನ್ನುತ್ತ ಮುಕ್ತಾಯ ಸಂತಯ ಮುಕ್ತಾಯ ಹಾಕಿನವರನ್ನ ಪ್ರಭುರಾಯ ಅಲ್ಲಂಪ್ರಭುಗಳು ಸಂತೈಸಿದರು ಅಂತ ಹೇಳ್ತಾರೆ ನೋಡ್ರಿ. ಇಲ್ಲಿ ಮುಕ್ತಾಯಕ್ಕ ಏನು ನಾನು ನಿಮ್ಗೆ ಹೇಳೀನಿ, ಎಲ್ಲರನ್ನೂ ಸಂಕೇತಿಸ್ತು. ಅವರು ನನ್ನನ್ನು ಸಂಕೇತಿಸ್ತಾರೆ, ನಿಮ್ಮನ್ನು ಸಂಕೇತಿಸ್ತಾರೆ, ಉಳಿದ ಎಲ್ಲಾ ಲೋಕಜೀವಿಗಳನ್ನೂ ಸಂಕೇತಿಸ್ತಾರೆ. ಆಗ ಈ ಒಂದು ಲೌಕಿಕ ಜನರಿಗೆ ಶಿವಯೋಗ ಮಾರ್ಗವನ್ನು ತಿಳಿಸುವ ಒಂದು ಉದ್ದೇಶದಿಂದ ಈ ಒಂದು ಗತಿಯಲ್ಲಿ ಒಬ್ಬರು ಮುಕ್ತಾತ್ಮರು ಮತ್ತು ಒಬ್ಬರು ಲೋಕಜೀವಿಗಳು ಈ ರೂಪದಲ್ಲಿ ಮುಕ್ತಾತ್ಮರು ಅಜಗಣ್ಣ, ಲೋಕಜೀವಿ
ಮುಕ್ತಾಯಕ್ಕ ಅರ್ಥದಲ್ಲಿ ಈ ಕಥೆಯನ್ನು ಚಾಮರ ಸರೂಚಾನ ಅಂತ ಹೇಳಿ ನೋಡ್ರಿ. ಹೀಗಾಗಿ ಮುಕ್ತಾಯಕ್ಕನವರು ಎಲ್ಲರನ್ನೂ ಎಲ್ಲ ಲೋಕಜೀವಿಗಳನ್ನು ಸಂಕೇತಿಸುತ್ತಿರುವಂಥವ್ರು ಅಂತಲೂ ಲಕ್ಷಿಸಿ ನೀವು ಈ ಗತಿಯನ್ನು ಅದನ್ನ ತಿಳ್ಕೊಬೇಕಪ್ಪ ನಾವು. ಹಾಗ ನಿರ್ವಯಲ ಸ್ವೀಕರಿಸಿದೊಡೆ ನೀನು ನಿನ್ನ ವಿವೇಕದಿಂದಲೇ ಒಂದೊಂದು ನುಡಿಯುವುದು ಸಾಕು ಎನ್ನುತ್ತ ಮುಕ್ತಾಯ ಸಂತೈಸಿದನು ಪ್ರಭುರಾಯ. ನೀನು ನಿಂಗೆ ಏನಾರೇ ಒಂದು ನುಡಿಯೋದು ಸಾಕು, ನೀನು ಈ ಮಾರ್ಗಕ್ಕೆ ಬರಬೇಕು ಅನ್ನೋದನ್ನ ಸಾವಕಾಶವಾಗಿ ಹೇಳ್ತಾರ ನೋಡಿ. ಅದಕ್ಕೆ ಇಲ್ಲಿ ಮುಕ್ತಾಯಕ್ಕನವ್ರು ಹೇಳ್ತಾರ, ಈಗಾಗಲೇ ಒಂದ್ಸಲ ನೋಡೇ ನೋಡಿ ನಾವು ಬೆಡಗಿನಾಗ ಮಾತಾಡಬೇಡ ಅಂತ ಹೇಳಿದ್ವಿ. ಅದು ಮತ್ತೆ ದೇವ ನಿಮ್ಮವರುಗಳ ಪರಿಯನ್ನು ನೀವೇ ಬಲ್ಲಿರಿ. ನಿಮಗೆ ಏನು ಒಂದು ಮಾಡಬೇಕು, ಏನು ಯಾವ ರೀತಿ ಇರಬೇಕು, ಯಾವ ರೀತಿ ಪ್ರತಿಕ್ರಿಯಿಸಬೇಕು, ಅದೇನು ನಿಮಗೆ ಸಂಬಂಧಿಸಿದ್ದು ಅದು ನೀವು ಮಾಡ್ತೀರಿ, ಅದು ನಿಮಗೆ ಸಂಬಂಧಿಸಿದ್ದು. ದೇವ ನಿಮ್ಮವರುಗಳ ಪರಿಯನ್ನು ನೀವೇ ಬಲ್ಲಿರಿ. ಇಲ್ಲಿ ಒಂದು ಇದನ್ನ ಸಂಕೇತ ಆಗ್ತಿರ್ತ, ಹಾವಿನಡಿಯನು ಹಾವುಗಳು ನೆರೆಬಲ್ಲವಲ್ಲದೆ ಹಾವಿನ ದಾರಿಯನ್ನ ಹಾವುಗಳು ಮಾತ್ರ ಬಲ್ಲವು. ನಮ್ಮ ದಾರಿ ಹಾವಿನ ದಾರಿ ಅದು ಒಂದು ಅಂದ್ರೆ ಎಷ್ಟು ಹಾವು ಯಾವ ರೀತಿ ಚಲಿಸಿರ್ತದಂದ್ರೆ ಚಲನೆಯ ಸ್ವಲ್ಪವೂ ಸೂಕ್ಷ್ಮತೆ ಗೊತ್ತಾಗುವುದಿಲ್ಲ. ಅದು ಹಾಗೆ ಹೋಗ್ತಿರ್ತದೆ. ಅದು ಕೂಡ ಅದು ಯಾವ ರೀತಿ ಹೋಗ್ತಿರ್ತದಂದ್ರೆ ಆ ಒಂದು ಚಲನೆಗೆ ಯಾರ ಒಂದು ಸಂಪರ್ಕನೂ ಬರಬಾರ್ದು ಅನ್ನುವ ಅರ್ಥದಲ್ಲಿ ತನ್ನಷ್ಟಕ್ಕೆ ತಾನು ಹೋಗ್ತಿರ್ತದೆ. ಹಾಗೆ ಹಂಗ ದೇವ ನಿಮ್ಮವರುಗಳ ಪರಿಯನ್ನು ನೀವೇ ಬಲ್ಲಿರಿ. ಹಾವಿನಡಿಯನು ಹಾವುಗಳು ನೆರೆಬಲ್ಲವಲ್ಲದೆ ನಮಗೆ ಗೋಚರವೇ. ಹಾವು ತನ್ನ ಮಾರ್ಗವನ್ನು ತಾನೇ ಲಕ್ಷಿಸ್ತಾ ತನ್ನ ಮಾರ್ಗದೊಳಗೆ ಹೋಗ್ತಿರ್ತದೆ. ಆ ಮಾರ್ಗ ನಮಗೆ ಹೆಂಗ್ ಗೊತ್ತಾಗಬೇಕು ಅಂದ್ರೆ ನಾವು ಗುಪ್ತವಾಗಿ ಹೋಗೋದು ಹೆಂಗ್ ಸಾಧ್ಯದ ಅನ್ನೋ ಅರ್ಥಿಲ್ಲ. ದೇವ ನಿಮ್ಮವರುಗಳ ಪರಿಯನ್ನು ನೀವೇ ಬಲ್ಲಿರಿ. ಹಾವಿನಡಿಯನು ಹಾವುಗಳು ನೆರೆಬಲ್ಲವು ಅಲ್ಲದೆ ನಮಗೆ ಗೋಚರವೇ. ನೋಡ್ರಿ, ಹಂಗೆ ನಿಮ್ಮಂಥ ಒಂದು ಗುಪ್ತ ಮಾರ್ಗದವರೇನದು ನೋಡ್ರಿ, ನೀವು ನಿಮ್ಮ ಗುಪ್ತ ಮಾರ್ಗ ನಿಮ್ಮ ಗುಪ್ತ ಮಾರ್ಗಿಗಳಿಗೆ ಅದು ಮೀಸಲಿಟ್ಟದ್ದು, ನಮಗೆ ಹೆಂಗ್ ಗೊತ್ತಾಗಬೇಕು ಅಂತಂದ್ರೆ ಭಾವಿಸುವಡೆ ಯಮಗಿನ್ನು ಗತಿಮತಿ ಯಾವುದೆನ್ನುತ್ತ ಅಲ್ಲಮ ಪ್ರಭು ದೇವರಿಗೆ ಮುಕ್ತಾಯ ಭಿನ್ನಯಿಸಿದಳು ಭಕ್ತಿಯಲ್ಲಿ. ಇಲ್ಲಿ ಮುಕ್ತಾಯಕ್ಕನವರು ಈ ಮಾತನ್ನು ಹೇಳ್ತಾರೆ ನೋಡಿ. ನೀವು ಹೇಳೋದು ಸರಿ, ನಮ್ಮ ಮಾತಾಡ ಅಲ್ಲ ಅನ್ನೋದು, ಆದ್ರೆ ನಮ್ಮ ಭಾವ ಐತೆ ನೋಡ್ರಿ. ಭಾವಿಸೋಡೆ ಯಮಗಿನ್ನು ಗತಿಮತಿ ಯಾವುದು, ನಮಗೆ ಯಾರು ಇಲ್ಲಿ ಆಧಾರ ಆದವರು, ನಮಗೆ ಯಾರು ಒಂದು ನಮಗ ಮುನ್ನಡೆಸುವವರು, ನಮ್ಮನ್ನು ಯಾರು ಜೊತೆಗಾರರಾಗುವವರು, ಯಾರು ನಮ್ಮನ್ನ ತಮ್ಮ ಜೊತೆ ಕರ್ಕೊಂಡು ಹೋಗೋರು, ನಾವು ಯಾವ್ರ ಇದ್ರು ಅನ್ನ ಹೋದಂದ್ರು ನಾ ಏನು ಯಾಕೆ ಬದುಕಲಿ ಅನ್ನೋ ಅರ್ಥ. ಭಾವಿಸುವಡೆ ಯಮಗೆ ಇನ್ನು ಗತಿ ಮತಿ ಯಾವುದು ಎನ್ನುತ್ತ ಅಲ್ಲಮ ಪ್ರಭು ದೇವರಿಗೆ ಮುಕ್ತಾಯಿ ಭಿನ್ನಯಿಸಿದಳು ಭಕ್ತಿಯಲ್ಲಿ. ಈಗ ನೋಡಿ, ಭಕ್ತಿ ಶುರುವಾಗ್ತದೆ. ಹಾಗೆ ಮುಕ್ತಾಯಕ್ಕನವರು ಕೂಡ ಈಗ ಸಾವಕಾಶವಾಗಿ ಭಕ್ತಿಗೆ ಒಲಿಲಾಕೈತಾರೆ, ಭಕ್ತಿಗೆ ಸರಿಲಾಕೈತಾರಪ್ಪ. ಅಂದ್ರ ಈ ಪರಶಿವನ ಒಂದು ಸೃಷ್ಟಿ ಏನದ ನೋಡ್ರಿ, ಆ ಸೃಷ್ಟಿಯನ್ನ ಪರಶಿವನೇ ನೋಡ್ಕೊಂಡು ಹೋಗ್ಬೇಕು. ಮಾನವರಿಗೆ ಅದು ಸಾಧ್ಯವೇ ಇಲ್ಲ. ನಿಮ್ಗೊಂದೆರಡು ಬೇಕಾದ್ರೆ ಇದನ್ನ ಉದಾಹರಣೆ ಹೇಳುವುದಂದ್ರೆ, ಯಾರಾದರೂ ನೀವು ಅಥವಾ ಯಾವುದಾದ್ರೂ ಒಬ್ಬ ಸೈಂಟಿಸ್ಟ್ ಈ ಒಂದು ಕಾಳ ಭೂಮಿಯಲ್ಲಿ ಏನು ಕಾಳು ಬೆಳೀತದ ನೋಡ್ರಿ, ಅಕ್ಕಿ ಆಗ್ಲಿ, ಜೋಳ ಆಗ್ಲಿ, ಗೋಧಿ ಆಗ್ಲಿ, ಯಾವ್ದಾರ ಒಂದು ಕಾಳ ತಯಾರು ಮಾಡ್ಲಿಕ್ಕೆ ಯಾರಿಗಾರ ಸಾಧ್ಯ ಇದ್ರೆ ಹೇಳ್ರಿ. ಅದು ಪರಮಾತ್ಮನಿಗೆ, ಭಗವಂತನಿಗೆ ಮಾತ್ರ ಬಿಟ್ಟು ಅವನೇ ಮಾಡ್ಬೇಕು, ಅವರು ಅದನ್ನ ಮುಂದುವರಿಸ್ಬೇಕು. ಸಾಧ್ಯನೇ ಇಲ್ಲ.
ಯಾವುದೇ ಒಂದು ಕಾಳ ಯಾವ ವಿಜ್ಞಾನಿಯು ಅಥವಾ ಸೈಂಟಿಸ್ಟ್ ಇಂಥ ತಕ ಯಾರು ತಯಾರು ಮಾಡಿಲ್ಲ, ಮುಂದೂ ಅದು ಸಾಧ್ಯ. ಇದು ಆ ಭಗವಂತನ ಒಂದು ಕ್ಷೇತ್ರಕ್ಕೆ ಸಂಬಂಧಿಸಿದಂಥದ್ದು. ಹಾಗೆ ಇನ್ನೊಂದು ವಿಷಯ ಹೇಳೋದು, ಯಾವ ವಿಜ್ಞಾನಿಯೂ ಇನ್ಕ ತನಕ ಒಂದು ಹನಿ ರಕ್ತ ತಯಾರು ಮಾಡಿಲ್ಲ, ಮಾಡಕ್ ಸಾಧ್ಯ ಆಗುವುದಿಲ್ಲ. ಅದು ಭಗವಂತನ ಒಂದು ಸ್ಥಿತಿ. ಆ ಭಗವಂತ ತನಗೆ ಯಾವ ರೀತಿ ಆಯಾ ಪ್ರಾಣಿಗಳನ್ನ ರಚಿಸಬೇಕು, ಅವ್ರಿಗೆ ಯಾವ ರೀತಿ ಅವುಗಳನ್ನು ರಚಿಸಬೇಕು, ಯಾವ ಮನುಷ್ಯನಿಗೆ ಯಾವ ರೀತಿ ಶರೀರ ರಚನೆ ಆಗಬೇಕು, ಆ ಇಂಥ ಬೇರೆ ಬೇರೆ ಪ್ರಾಣಿಗಳಿಗೆ ಯಾವ ರೀತಿ ಶರೀರ ರಚನೆ ಆಗಬೇಕು, ಎಲ್ಲ ಅವನೇ ರೂಪಿಸಿಕೊಂಡು ಆ ಶರೀರ ರಚನೆ ಅಂತರ್ಯದಲ್ಲಿ ಅವನೇನು ಮಾಡ್ಯ ನೋಡ್ರಿ. ಯಾವುದರೇ ಒಂದು ಶರೀರದ ಒಂದು ಅಂತರಚನೆ ಈ ವಿಜ್ಞಾನಿಗಳು ಮಾಡ್ತಾರಂತ ಹೇಳ್ಬೇಕಾದ್ರೆ ಅದು ಎಂದೂ ಸಾಧ್ಯ ಇಲ್ಲ. ಮನುಷ್ಯನ ಶರೀರ ಬೇರೆ ಅಥವಾ ಯಾವುದರೇ ಒಂದು ಬೇರೆ ಪ್ರಾಣಿಯ ಒಂದು ಅಂತರ್ಯದಲ್ಲಿ ಇರುವ ಒಂದು ಸ್ನಾಯು, ರಕ್ತ, ಮಾಂಸ, ಮೆದುಳ ಈ ಎಲ್ಲವೂ ಯಾರು ಮಾಡ್ಲಿಕ್ಕೆ ಸಾಧ್ಯ? ಯಾರಿಗೆ ಸಾಧ್ಯತೆ? ಅದು ಕೇವಲ ಆ ಭಗವಂತನಿಗೆ ಮಾತ್ರ ಸಾಧ್ಯ. ಅದೆಲ್ಲ ನಮಗೆ ಗೋಚರವೇ? ಹಂಗೆ ಈ ಒಂದು ಪರಶಿವನ ಒಂದು ಸ್ಥಿತಿ ಏನದ ನೋಡ್ರಿ, ಆ ಸ್ಥಿತಿಯಲ್ಲಿಯೇ ಶಿವಯೋಗಿಗಳು ಇರ್ತಾರನ್ನೋದ್ರಿಂದಾಗಿ ಅವರ ಒಂದು ಭಾವ, ಅವರ ಒಂದು ರೀತಿ, ಅವರ ಒಂದು ನಡೆ ಪರಶಿವನ ನಡೆಯೇ ಆಗಿರ್ತದೆ ಅನ್ನೋದ್ರಿಂದಾಗಿ ನಿಮ್ಮ ಒಂದು ಇದೇನು ಬರ್ತದೆ ನೋಡ್ರಿ, ನಮಗೆ ಹೆಂಗ ಅದು ಗೊತ್ತಾಗಬೇಕು? ಭಾವಿಸುವರೆ ಎಮಗಿನ್ನು ಗತಿ ಮಿತಿ ಯಾವುದು ಎಂದೆನುತ್ತ ಅಲ್ಲಮ ಪ್ರಭು ದೇವರಿಗೆ ಮುಕ್ತಾಯಿ ಭಿನ್ನಯಿಸಿದಳು ಭಕ್ತಿಯಲ್ಲಿ. ಅತ್ಯಂತ ಒಂದು ಭಕ್ತಿಪೂರ್ಣವಾಗಿ, ಅಂದ್ರೆ ಸಾವಕಾಶವಾಗಿ ಅಲ್ಲಮ ಪ್ರಭುಗಳ ಒಂದು ಮಾರ್ಗಕ್ಕೆ, ಅವರ ಮಾತಿಗೆ, ಅವರ ಒಂದು ಇರುವಿಕೆಗೆ ಮುಕ್ತಾಯಕ್ಕನವರು ಈ ಕಡೆ ಬರ್ತಾ ಇದ್ದಾರೆ. ಅವರ ಒಂದು ಮಾರ್ಗಕ್ಕೆ ಸಾವಕಾಶವಾಗಿ ಹೆಜ್ಜೆ ಇಡ್ತಾರೆ. ಅದಕ್ಕೆ ಇಲ್ಲಿ ಅಕ್ಕ ಕೇಳವು ನಿನ್ನ ಹೆಸರಿಗೆ ತಕ್ಕ ಬಯಕೆ ನೀನು ಬಯಸಿದೆ ನೋಡ್ರಿ. ಮುಕ್ತಾಯಕ್ಕನವರಿಗೆ ಈಗ ಅಕ್ಕ ಅಂತ ಅಂತಾರೆ ನೋಡ್ರಿ. ಈಗ ಈ ಮುಂಚೆ ತಾಯಿ ಅಂತಂದಿದ್ರು, ಹಾಗೆ ಈಗ ಅಕ್ಕ ಅಂತಂದ. ಮುಕ್ತಾಯಕ್ಕನವರ ಹೆಸರಿನಲ್ಲೇ ಇವು ಎರಡು ಅದಾವ್ರಿ, ತಾಯಿ ಮತ್ತೆ ಅಕ್ಕ ಎರಡು ಅದಾವನ್ನ. ಸಾಮರಸ್ಯ ಭಾಳ ಅಂದ್ರೆ ಭಾಳ ಸೂಕ್ಷ್ಮ, ಭಾಳ ಅಂದ್ರೆ ಭಾಳ ಒಂದು ಅನುಭಾವಿ, ಅತ್ಯಂತ ಉನ್ನತ ಮಟ್ಟದ ಕಾವ್ಯಕ್ಕೆ ಏನು ಬೇಕೋ ಅದನ್ನು ಬಹಳ ಸುಂದರವಾಗಿ ಇಟ್ಟಾನ. ಅದು ಎಲ್ಲಿಯೂ ತನ್ನ ಒಂದು ಭಾವನೆಯನ್ನು ಅವ ಹೇಳಕ್ ಹೋಗಿಲ್ಲ. ಅಕ್ಕ ಕೇಳವು ನಿನ್ನ ಹೆಸರಿಗೆ ತಕ್ಕ ಬಯಕೆ ನೀನು ಬಯಸಿದೆ ನೋಡ್ರಿ. ನಿನ್ನ ಹೆಸರಿಗೆ ತಕ್ಕಂಗನ ನೀ ಮಾತಾಡಕತ್ತೀವಿ, ಮಾಡಾಕತ್ತೀವಿ, ಇವು ಒಂದು ಅಭಿಪ್ರಾಯ ವ್ಯಕ್ತ ಮಾಡಾಕತ್ತೀವಿ ಅಂತ. ಅಕ್ಕ ಕೇಳವು ನಿನ್ನ ಹೆಸರಿಗೆ ತಕ್ಕ ಬಯಕೆ ನೀನು ಬಯಸಿದೆ, ಮಿಕ್ಕ ಭವಭಾರಿಗಳು ಬಲ್ಲರೆ ಲಿಂಗ ಮಾರ್ಗವನು. ಈ ಲಿಂಗ ಮಾರ್ಗದಲ್ಲ, ಲಿಂಗ ಅಂದ್ರೆ ಏನು ಅನ್ನೋದು ನಾನು ನಿಮ್ಗೆ ಹೇಳಿ ನೋಡ್ರಿ. ಗುರು ದೀಕ್ಷಾ ಕೊಡುವಾಗ ಏನೊಂದು ನಮಗ ಅಂತರಂಗದ ಒಂದು ಜೀವಾತ್ಮನನ್ನು ನಮ್ಮ ಕಣ್ಣು ಮುಂದೆ ಪ್ರತಿಷ್ಠಾಪಿಸ್ತಾರ, ಆ ಬೆಳಕಿನ ತುಂಡನ ಅದೇ ಲಿಂಗ. ಹೊರಗಿಂದ ಏನೈತೆ ನೋಡ್ರಿ, ಅದು ಲಿಂಗದ ಸಂಕೇತ ಮಾತ್ರ. ಹಾಗೆ ಈ ಒಂದು ಲಿಂಗ ಮಾರ್ಗ ಏನದ ನೋಡ್ರಿ, ಈ ಶಿವಮಾರ್ಗ ಏನದ ನೋಡ್ರಿ, ಶಿವಯೋಗಾನುಸಂಧಾನ ಅನ್ನೋದು ಏನೈತಲ್ಲ, ಅದು ಅವ್ರಿಗೆ ಗೊತ್ತಿರ್ತದ, ಅವರು ಅದನ್ನ ಮಾಡ್ತಾರ. ಅಕ್ಕ ಕೇಳು ನಿನ್ನ ಹೆಸರಿಗೆ ತಕ್ಕ ಬಯಕೆ ನೀನು ಬಯಸಿದೆ, ಮಿಕ್ಕ ಭವಭಾರಿಗಳು ಬಲ್ಲದ ಲಿಂಗ ಮಾರ್ಗವನ್ನು ನೋಡ್ರಿ. ಯಾರು ಈ ಮಾರ್ಗಕ್ಕೆ ಬರ್ತಾರೆ ಹೇಳ್ರಿ? ಅವ್ರಿಗೆ ಆದಂತ ಒಂದು ಆ ಕರ್ಮ ಒಂದು ಇದು ಏನಿರ್ತದ ಪ್ರಾರಬ್ಧ, ಈ ಅವ್ರನ್ನ ಆ ರೀತಿ ಆ ಮಾರ್ಗಕ್ಕೆ ತರ್ತದ. ಎಷ್ಟು ಮಂದಿ ದೇವರಂತ ಅಂತಾರ, ಅಥವಾ ಎಷ್ಟು ಮಂದಿ ಸದಾಚಾರದಿಂದ ನಡೀತಾರ ಜಗತ್ನಾಗ, ಎಂತಿಂತ ಮಂದಿ ಅದಾರ ಆಗೋಗ್ಯಾರ ಅನ್ನೋದನ್ನ ಕೇವಲ ನೀವು ಈ ಯಾರು ಹಿಟ್ಲರ್ ನೆನಪಿಸ್ಕೋರಿ. ಅಡಾಲ್ಫ್ ಹಿಟ್ಲರ್ ಏನೋ ಇದ್ದಲ್ಲ, ಅವ ಲಕ್ಷಾಂತರ ಜನರನ್ನ ಕೊಲ್ಲಿಸಿದ. ಸ್ವಲ್ಪವೂ ಅವನಿಗೆ ನೋವು ಇದ್ದಿದ್ದಿಲ್ಲ. ಜಗತ್ತನ್ನೇ ಗೆದ್ದು ಜರ್ಮನಿ ಒಳಗೆ ತಂದು ಹಾಕ್ಬೇಕು ನಾವು. ಜರ್ಮನಿ ಜಗತ್ನಾಗ ಜಗತ್ನಾಗ ಜರ್ಮನಿ ಆಯ್ತು.
ಆದ್ರೆ ಅವ ಜಗತ್ತನ್ನೇ ಎಲ್ಲ ಗೆಲ್ದು ಅದನ್ನ ಜರ್ಮನಿಗೆ ವಶಕ್ಕೆ ತರುವುದನ್ನು ಅಂಥ ಒಂದು ವ್ಯಕ್ತಿಗೆ ಯಾವ ಭಾವ ಇದ್ದಿರಬಹುದು ಲೆಕ್ಕನ ನೀವು ನೋಡಿ. ಆ ಹಿಟ್ಲರ್ಗಳು ಜರ್ಮನಿ ಒಳಗೆ ಅಷ್ಟೇ ಸಿಗುದಿಲ್ಲ, ನಮ್ಮ ದೇಶದಾಗೂ ಸಿಗ್ತಾರೆ, ಎಲ್ಲಾ ಕಡೆ ಇರ್ತಾರೆ. ಅವ್ರ ಗೊತ್ತಾಗುದಿಲ್ಲ ತಮ್ಮ ಅವರ ಒಂದು ಕೃತಿ ನಮ್ಮ ಮುಂದೆ ಮೂಡಿದಾಗ ಇಲ್ಲೊಬ್ಬ ಹಿಟ್ಲರ್ ನಂಗೆ ಅದಾನಲ್ಲ ಅಥವಾ ಹಿಟ್ಲರ್ ಅದಾನ ತಿಳಿರ್ಲ ಅದಕ್ಕೆ ಅಂತ ಅವ್ರು ಅಂತಿರ್ತಾರ. ಅಷ್ಟೊಂದು ಆ ಅತ್ಯುಚ್ಚ ಮಟ್ಟದ ಒಂದು ರಾಕ್ಷಸೀತನ ಅನ್ನೋದು ಏನಿರ್ತದ ನೋಡ್ರಿ ಅವರಲ್ಲಿ ಇರ್ತದೆ. ಯಾಕ ಅಂದ್ರೆ ಆ ಹಿಂದಿನ ಒಂದು ಪ್ರಾರಬ್ಧ ಏನಿರ್ತದೆ ಆ ರೀತಿ ಮಾಡಿಸ್ತಿರ್ತದ ಅವ್ರು. ಅದೆಲ್ಲ ಬಿಟ್ಟು ಯಾರು ಈ ಕಡೆ ಒಲಿತಾರ ನೋಡಿ, ಯಾವ ಕಡೆ ಸನ್ಮಾರ್ಗದ ಕಡೆ, ಶಿವಮಾರ್ಗದ ಕಡೆ, ಲಿಂಗಾನುಭಾವದ ಕಡೆಗೆ ಏನು ಒಲಿತಾರಲ್ಲ ಅವರು ಅದಕ್ಕೆ ಅಕ್ಕ ಕೇಳವು ನಿನ್ನ ಹೆಸರಿಗೆ ತಕ್ಕ ಬಯಕೆ ನೀನು ಬಯಸಿದೆ ಮಿಕ್ಕ ಭವಭಾರಿಗಳು ಬಲ್ಲರೆ ಲಿಂಗ ಮಾರ್ಗವನು. ಉಳಿದವ್ರಿಗೆ ಎಷ್ಟು ಮಂದಿ ಕೇಳಾಕತ್ತಾರ ನೋಡ್ರಿ ಇದನ್ನ, ಅವ್ರವ್ರಿಗೆ ಆಸಕ್ತಿ ಐತಂತ ಕೇಳಾಕತ್ತಾರು. ಎಷ್ಟು ಮಂದಿ ಹಂಗ ಚಿಂತೆಯಾಗಿ ಅವರು ತಮ್ಮ ಕೆಲಸಕ್ಕೆ ತೊಡಗ್ಯಾರ. ಇನ್ನು ಎಷ್ಟೋ ಮಂದಿ ನೀತಿ ಕೆಲಸಕ್ಕೆ ಯೋಜನೆ ಮಾಡ್ತಾ ಇರ್ತಾರೆ. ಎಷ್ಟೋ ಮಂದಿ ದರೋಳಿ ಮಾಡ್ಲಿಕ್ಕೆ ಜಗತ್ತಿಗೆ ರಗಡ ತರ ಜನ ಅದಾರ. ಯಾಕಂದ್ರೆ ಕರ್ಮಫಲದ ಒಂದು ಭಾವನೆ ಆ ರೀತಿ ಯಾರ್ಯಾರಿಗೆ ಯಾವ್ಯಾವ ರೀತಿ ಕರ್ಮಫಲ ಇರ್ತದೆ ಹೇಳಕ್ ಬರೋದಿಲ್ಲ. ಹಂಗ ಅನ್ನೋದಕ್ಕಿಂತ ಈ ಜಗತ್ತಿನ ಈ ಒಂದು ವಿವಿಧ ಬ್ಯಾಂಕ್ಗಳಲ್ಲಿ ಯಾರ್ಯಾರಿಗೆ ಎಷ್ಟೆಷ್ಟು ಅಮೌಂಟ್ ಇರ್ತತಿ ಅನ್ನೋದು ಯಾರಿಗೂ ಗೊತ್ತಿರಲಿಲ್ಲ. ಅವ್ರವ್ರ ಖಾತೆಗೆ ಯಾರ ಅಕೌಂಟ್ನಾಗ ಎಷ್ಟು ಇರ್ತದ ಮತ್ತೊಬ್ಬರ ಅಕೌಂಟ್ನಾಗ ಅದು ಇರ್ತದೆ ಹೇಳಾಕ ಬರೋಲ್ಲ. ಹಾಗೆ ಈ ಒಂದು ಕರ್ಮಫಲವೂ ಕೂಡ ಅವ್ರವ್ರಿಗೆ ಸಂಬಂಧಿಸಿದಂಗೆ ಅವ್ರದ ಖಾತೆದಾಗ ಅಷ್ಟೇ ಇರ್ತದೆ. ಹಿಂದಿನ ಒಂದು ಈ ಪ್ರಾರಬ್ಧ ಏನು ಬರ್ತದೆ ಅದ್ರಾಗ ಯಾವ ವಿಧದ ಒಂದು ಜನ್ಮಗಳಿಂದ ಅದು ಪಡ್ಕೊಂಡು ಬಂದಿರ್ತಾರ. ನಿಮ್ಗೆ ಹೇಳಿ ನೋಡ್ರಿ ಕರ್ಮ ಫಲ ಅಂದ್ರೆ ಏನು ಅನ್ನೋದು. ಪ್ರತಿಯೊಂದು ಕ್ರಿಯೆಯೂ ಕರ್ಮ ಅಂತಾರ ವಿವೇಕಾನಂದರು. ನಮ್ಮ ಪ್ರತಿಯೊಂದು ಕ್ರಿಯೆಯೂ ಕರ್ಮ. ಈ ಕ್ರಿಯೆಯಿಂದ ಏನಾಗ್ತದ ಅಂತಂದ್ರೆ ಆ ಫಲ ಬರ್ತದೆ. ಸತ್ಕರ್ಮ ಇದ್ರೆ ಪುಣ್ಯ ಬರ್ತದೆ, ದುಷ್ಕರ್ಮ ಇದ್ರೆ ಪಾಪ ಬರ್ತದೆ. ಅದೇನು ನಾವು ಬೇಕು ಬೇಡ ಅನ್ನೋ ಸಮಸ್ಯೆ ಇಲ್ಲ. ಗೊತ್ತಿರ್ಲಾರ್ದನ ಕರ್ಮಗಳು ನಡೀತಿರ್ತಾವ ನೋಡಿ. ಎರಡು ರೀತಿ ಕರ್ಮಗಳು, ಒಂದು ಸಂಪ್ರಾಪ್ತ ಕರ್ಮ, ಮತ್ತೊಂದು ಅಸಂಪ್ರಾಪ್ತ ಕರ್ಮ. ಒಂದು ಗೊತ್ತಿಲ್ಲದೆ ನಡೆಯುವಂತಹ ಕರ್ಮ ಅಂದ್ರೆ ಕಾರ್ಯ, ಹಾಗೆ ಗೊತ್ತಾಗಿ ನಡೆಯುವಂತಹ ಈಗ ನಾ ಏನ್ ಮಾತಾಡಕತ್ತೀನಿ ನೀವು ಕೇಳ್ತಾ ಇದ್ದೀರಿ. ಹೀಗೆ ಇವು ನಮಗ್ ಗೊತ್ತಿದ್ದು ನಡೆಯುವಂತಹ ಕರ್ಮಗಳು. ಗೊತ್ತಿರ್ಲಾರ್ದು ನಡೆಯುವಂತಹ ಕರ್ಮಗಳು ಉಸಿರಾಟ, ರಕ್ತ ಪರಿಚಲನೆ, ಆಹಾರ ಒಂದು ಪರಿಚಯ ಆಗೋದು, ಇವೆಲ್ಲವೂ ನಾವು ಲಕ್ಷಿಸೋದಿಲ್ಲ. ಅವು ತಮ್ಮಷ್ಟಕ್ಕೆ ತಾವ ನಡೀತಿರ್ತಾವಲ್ಲ. ಅಲ್ಲಿಯೂ ಕೂಡ ಸೂಕ್ಷ್ಮವಾಗಿ ಕರ್ಮಫಲದ ಒಂದು ಸಂಗ್ರಹ ಆಗ್ತಾನೆ ಇರ್ತದೆ. ಹಿಂಗ ಜನ್ಮಗಳ ಒಂದು ದಾಟುತ್ತಾ ಬಂದಂಗ ಸತ್ಕರ್ಮಗಳಿಂದಾಗಿ ಯಾರ ಒಂದು ಪ್ರಾರಬ್ಧ ಅತ್ಯಂತ ಪ್ರಬಲವಾಗಿ ತಯಾರಾಗ್ತದೋ ಅವರು ಈ ಮಾರ್ಗಕ್ಕೆ ಹೆಚ್ಚು ಒಲವು ತೋರಿಸ್ತಾರೆ ಅಂತ ಚಾಮರಸನ ಅಭಿಪ್ರಾಯ. ಏನು ಅಕ್ಕ ಕೇಳವು ನಿನ್ನ ಹೆಸರಿಗೆ ತಕ್ಕ ಬಯಕೆ ನೀನು ಬಯಸಿದೆ ಮಿಕ್ಕ ಭವಭಾರಿಗಳು ಬಲ್ಲದ ಲಿಂಗ ಮಾರ್ಗನು. ನೀವೇನೀಗ ಈ ಗ್ರೂಪ್ನಾಗ ಕೇಳ್ತಾ ಇದ್ದೀರಲ್ಲ, ಇವ್ರೇನು ಈಗ ನೀವು ಕೇಳ್ತಾ ಇದ್ದೀರಲ್ಲ, ಉಳಿದವ್ರಿಗೆ ಇದ್ರಾಗ ಆಸಕ್ತಿ ಐತನ ಇಲ್ಲ, ಇಲ್ಲರ ಅವರು ಕೇಳಕ್ ಸಾಧ್ಯ ಇರ್ತಲ್ಲ. ಅಂದ್ರೆ ಅವರ ಒಂದು ಪ್ರಜ್ಞೆಯೇ ಬೇರೆ, ನಿಮ್ಮ ಪ್ರಜ್ಞೆಯೇ ಬೇರೆ, ಅವರ ಆಸಕ್ತಿಯೇ ಬೇರೆ, ನಮ್ಮ ಆಸಕ್ತಿಯೇ ಬೇರೆ ಅನ್ನೋ ಅರ್ಥದಲ್ಲಿ ಮಿಕ್ಕ ಭವಭಾರಿಗಳು ಬಲ್ಲದ ಲಿಂಗ ಮಾರ್ಗವನು ಪಕ್ಕು ಹೋರಟೆ ಎಲ್ಲವನು ಹೊಯ್ದಿಕ್ಕಿ ಸುಖಿಸುವರೆ ಎಂತು ನಿಜ ಪದದಿಕ್ಕೆ ನಿನಗೆ ಹೋದ ನೆನಕ ಮುಕ್ತಾಯಿ ಅಂತಂದ ನೋಡ್ರಿ. ಅಕ್ಕ ಕೇಳು, ನೀನ್ ಹೆಸರಿಗೆ ತಕ್ಕಂಗ ನೀ ಮಾತಾಡಿರಿ, ಅಗದಿ ಖರೆ. ಆದ್ರೆ ಈ ಲಿಂಗ ಮಾರ್ಗನ ಉಳಿದವ್ರು ಎಷ್ಟು ಇದನ್ನ ಉಳಿದ ಸಂಸ್ಕಾರಗಳು ಲೋಕಜೀವಿಗಳು ಎಲ್ಲಿ ಇದನ್ನ ಲಕ್ಷಿಸ್ತಾರ, ಎಲ್ಲಿ ಬಯಸ್ತಾರ ನೀವೇ ಹೇಳೋಣ. ಸಂಸಾರ ಇದು ಅದು ಮಾನಸಿಕವಾಗಿ ಆಯ್ತು. ಇನ್ನ ಬಡತನ ಅನ್ನೋದು ಎಷ್ಟೊಂದು ರೀತಿಯಲ್ಲಿ ಅದು ನಮ್ಮನ್ನ ಇದು ಮಾಡ್ತಿರ್ತದ, ಅದಕ್ಕೆ ಮಿತಿನೇ ಇಲ್ಲ.
ಒಂದೊಂದು ತುತ್ತು ಅನ್ನಕ್ಕೆ ಪರಿತಪಿಸುವಂತ ಜನ ಅವರು ಸಂಜೆವರೆಗೂ ದುಡಿಯೋದು, ದುಡಿದ್ರು ಕೂಡ ಎರಡು ಹೊತ್ತಿನ ಒಂದು ಊಟಕ್ಕೆ ಸಾಧ್ಯ ಆಗ್ಲಾರ್ದಂತ ಎಷ್ಟು ಜನರಿಗೆ ಅವ್ರಿಗೂ ಅಂತದೊಂದು ಕರ್ಮಫಲ ಇದೆ. ಇದು ಎಲ್ಲವನ್ನೂ ದಾಟಿ ಆ ಒಂದು ಪ್ರಾರಬ್ಧ ಪ್ರಬಲ ಆದಾಗ ಈ ಮಾರ್ಗಕ್ಕೆ ಬರ್ತಾರ. ಅಂಥವ್ರು ಮಾತ್ರ ನಿತ್ಯ ಬಹುಭಾರಿಗಳು, ಅವರು ಲಿಂಗ ಮಾರ್ಗಕ್ಕೆ ಬರ್ತಾರ. ಹೊಕ್ಕು ಹೋರಟೆ ಎಲ್ಲವನ್ನು ಕೈದಿಕ್ಕಿ, ಹಾಗೆ ಎಲ್ಲಾ ವಿಷಯಗಳನ್ನು ಒಪ್ಪರಿಸರಿಸಿ ಎಲ್ಲವನ್ನೂ ದೂರ ಮಾಡಿ ಎಲ್ಲರೂ ನಮ್ದು ಅಲ್ಲ ಅಲ್ಲ, ನಮ್ದು ಮಾರ್ಗ ಈ ಸನ್ಮಾರ್ಗ. ಸನ್ಮಾರ್ಗಕ್ಕೆ ಯಾರು ಬರ್ತಾರಲ್ಲ ಅವರು ಹೊಕ್ಕು ಹೋರಟೆ ಎಲ್ಲವನ್ನು ಕೈದಿಕ್ಕಿ ಸುಖಿಸುವಡೆ ಎಂತು ನಿಜಪದ ಇತ್ತು ನಿನಗೌದೆನ್ನೆಂತ ಮುಕ್ತಾಯಿ ಅಂತಂದ. ಹಾಗೆ ನೀ ಮಾಡದೇ ಇದ್ರೆ ನಿನ್ಗೆ ಹೆಂಗ ಆಗ್ತದವ. ಅದಕ್ಕೆ ನೀನು ನಿನ್ನ ಲೌಕಿಕ ಭಾವವನ್ನು ಬಿಟ್ಟ ನಿಮ್ಮ ಅಣ್ಣ ಏನ್ ಸಾಧ್ಯ ಅದಕ್ಕೆ ಸಾಧಿಸ್ಲಿಕ್ಕೆ ನೀನು ಮಾಡು, ನೀನು ಪ್ರಯತ್ನ ಮಾಡು, ನೀನು ಮಾಡು ಅಂತ ಹೇಳ್ತಾರೆ. ಬಹಳ ಜನ ಏನ್ ತಿಳಿತಾರಂತಂದ್ರೆ ಏನೆಲ್ಲ ಮಾಡಿ ನಾವು ಒಂದ್ ರೀತಿಯಿಂದ ಈ ಧಾರ್ಮಿಕ ಕ್ರಿಯೆಗಳು ಬರ್ತಾವ ನೋಡ್ರಿ. ಧಾರ್ಮಿಕ ಕ್ರಿಯೆಗಳನ್ನ, ಬಹಿರಂಗದ ಧಾರ್ಮಿಕ ಕ್ರಿಯೆಗಳನ್ನ ಏನೆಲ್ಲ ಮಾಡಿದ್ರೆ ನಮಗ ಮೋಕ್ಷ ದಾರಿ ಆಗ್ತದೆ, ನಾವು ಮೋಕ್ಷವನ್ನು ಪಡ್ಕೋತೀವಿ ಅಂತ ತಿಳಿತಿರ್ತಾರೆ. ಹಂಗಾಗೋದಿಲ್ಲ. ನಾವು ದೈಹಿಕವಾಗಿಯೂ ಕೂಡ ಶುದ್ಧ ಆಗಿರಬೇಕು, ಮಾನಸಿಕವಾಗಿಯೂ ಶುದ್ಧ ಆಗಿರಬೇಕು, ಭಾವವೂ ಶುದ್ಧ ಆಗಿರಬೇಕು. ಆವಾಗ ಮಾತ್ರ ಏನಾಗ್ತದೆ ಅಂತಂದ್ರೆ ನಾವು ಈ ಒಂದು ಮಾರ್ಗಕ್ಕೆ ಬರ್ಲಿಕ್ಕೆ ಸಾಧ್ಯ ಆಗ್ತದೆ. ಮತ್ತೆ ಯಾಕೆ ಬೇಕಾದ್ರೆ ಶರೀರ ಏನಾರೇ ಒಂದು ಹರಿಬಿಡೋದು ಅಥವಾ ಮಾನಸಿಕವಾಗಿ ಏನಾರೇ ಒಂದು ಮಾಡ್ಕೊತ ಹೋಗೋದು ಅದರಿಂದ ಸಾಧ್ಯ ಇಲ್ಲ. ಅದು ಏನಾಗ್ತದೆ ಅಂತಂದ್ರೆ ಕೇವಲ ಮನಸ್ಸಿಗೆ ಮನಸ್ಸು ಭಾಳ ಸುಮಾರು ನಿಮ್ ಕಲ್ಪನಾ ಐತಿಲ್ಲೇನೋ ನಿಮ್ಗೆ ಆ ಒಂದು ವಿಚಿತ್ರವಾದಂತಹ ಮಾನಸಿಕ ಕ್ರಿಯೆಗಳಲ್ಲಿ ತೊಡಗುವವರನ್ನು ನೋಡಿದ್ರೆ ನಿಮಗೆ ಅನ್ನಿಸ್ತದ. ಹಂಗೆ ಈ ಮನಸ್ಸನ್ನ ಕಟ್ಟಿ ಹಾಕೋದು ಬಹಳ ತ್ರಾಸ. ಅದಕ್ಕೆ ಇದು ಮನೋಲಯ ಮಾರ್ಗ ನೋಡ್ರಿ, ಈ ಮನಸ್ಸನ್ನು ಕಟ್ಟಿ ಹಾಕ್ಲಿಕ್ಕೆ ಸಾಧ್ಯ ಇಲ್ಲ. ಸರ್ವಜ್ಞ ಕವಿ ಒಂದು ವಚನವನ್ನು ಇಲ್ಲಿ ಬೇಕಾದ್ರೆ ನಾನು ನಿಮ್ಗೆ ನೆನಪಿಸ್ತೀನಿ ನೋಡ್ರಿ. ಏನು ಅಂದ್ರೆ, ನೀವು ಏನಾರೇ ಒಂದು ಕೆಲಸಕ್ಕೆ ತೊಡಗಿದ್ರಿ ಅಂದ್ರೆ ಅದು ಆ ಒಂದು ನೀವು ಆ ಮನಸ್ಸು ಬಂದು ಅದನ್ನ ಏನೇ ಕೆಡಿಸಿ ಯಾವ್ದಾದ್ರು ಒಳ್ಳೇದ್ ಮಾಡ್ಬೇಕಂತಿದ ಕಡೆ ಅದು ಯಾವ್ದಾದ್ರು ಮನಸ್ಸು ಮತ್ತೇನಾರೇ ಮಾಡಾಕ್ ಹಸ್ತತ್ ನೋಡಿ. ಹಿಂಗ ಬ್ಯಾಡಂದ್ರು ಹಜರ್ ಆಗುದ ಇಂಥ ಒಂದು ಮನಸ್ಸು ಏನೈತೆ ನೋಡ್ರಿ, ಇದನ್ನ ಏನ್ ಮಾಡ್ಬೇಕಂತ ನಮ್ಮ ಶಿವಯೋಗಿಗಳು ಅದನ್ನ ಏನ್ ಮಾಡ್ಬೇಕಂದ್ರೆ ವೃದ್ಧಿ ಮಾಡ್ಬೇಕು, ಲಯ ಮಾಡ್ಬೇಕು. ಅದಕ್ಕೆ ಸರ್ವಜ್ಞ ಕವಿ ಏನ್ ಹೇಳ್ತಾರಂತಂದ್ರೆ, ಇದೇನು ಕರವಿಲಾರದೆ ಇದೇನು ಬರ್ತದ ನೋಡ್ರಿ ಮನಸ್ಸು, ಇದನ್ನ ಕರ್ಕೊಂಡು ಬಂದು ಕೆರವಿಲೆ ಹೊಡಿ ಅಂತಾರೆ. ಕರೆಯದಲೇ ಬರುವವನ, ಈ ಮುಂದಿನ ಭಾಗ ಹೇಳೋದಕ್ಕಿಂತ ಇದಷ್ಟೇನೆ ಹೇಳ್ತೀನಿ. ಕರೆಯದಲೇ ಬರುವವನ ಕೆರವಿಲೆ ಹೊಡಿ ಎಂದ ಸರ್ವಜ್ಞ ಹೇಳ್ತಾನೆ. ಅಂದ್ರೆ ಈ ಮನಸ್ಸೇನದ ನೋಡ್ರಿ, ಇದನ್ನ ನೀವು ಸಿಕ್ಕಾಪಟ್ಟೆ ತೊಳಸ್ಬೇಕು. ಹಂಗ ಈ ಶರೀರವನ್ನು ಕೂಡ ನೀವು ನಿಮ್ಮ ಹತೋಟಿಯಲ್ಲಿ ಇಡಬೇಕು. ಯಾಕಂದ್ರೆ ಅದು ಇಷ್ಟು ನಿಮ್ಗ ಅಳವಡಿಸ್ತೈತಿ ಒಮ್ಮೊಮ್ಮೆ, ಅದು ಏನ್ ಹಾಕಿದ್ರು ಇನ್ನೇ ಬೇಕ ಒಂದು ನಿರ್ದಿಷ್ಟವಾದಂತಹ ಒಂದು ಆಹಾರ ಪ್ರಮಾಣವನ್ನ, ನಿರ್ದಿಷ್ಟವಾದಂತಹ ಒಂದು ಜಲಪಾನವನ್ನ, ನಿರ್ದಿಷ್ಟವಾದಂತಹ ಕ್ರಿಯೆಗಳನ್ನ ನೀವು ಪಾಲಿಸ್ಕೊಟ್ಬಾರ್ದಂದ್ರೆ ನಿಮ್ಮ ಶರೀರ ನಿಮ್ಮ ಕೈಯಾಗಿರ್ತದೆ. ಇಲ್ಲಾಂದ್ರೆ ಎತ್ತುಲಾಕ ಬರ್ಲಾರ್ದಂತಹ ಒಂದು ಏನು ಶರೀರದವ್ರು ಇರ್ತಾರ ನೋಡ್ರಿ, ಅವ್ರಿಗೆ ಈ ಮಾರ್ಗ ಹತ್ತಕ್ಕೆ ಸಾಧ್ಯ ಇಲ್ಲ. ಎದ್ರ ಕುಂಡ್ರಾಕ್ ಬರಂಗಿಲ್ಲ, ಕೂತ್ರ ಏಳಾಕ್ ಬರಂಗಿಲ್ಲ ಅಂತ ಶರೀರದವರು ಇರ್ತಾರೆ ನೋಡ್ರಿ. ನಾನು ಬಾಗಲಕೋಟೆಯಾಗ ನಾನು ನೋಡಿದ್ದು, ಅವ್ರ ಮನ್ಯಾಗ ಒಂದು ಹಗ್ಗ ಕಟ್ಟಿ ಒಂದು ಮ್ಯಾಲ ಒಂದು ಹಗ್ಗ ಕಟ್ಟಿ ಆ ಜೋತ್ ಬಿಟ್ಟಿದ್ರು ಹಿಂಗಂಗೆ. ಇದ್ನ್ಯಾಕ ಹಗ್ಗ ನೀವು ಬಿಟ್ಟ ಅಂತ ಕೇಳಿದ್ರೆ, ಅಲ್ಲಿ ಒಬ್ರು ಅವ್ರ ಮನ್ಯಾಗ ದಪ್ಪನವ್ರು ಇದ್ರು, ಅಗದಿ ಏಳಾಕ್ ಬರ್ತಿದ್ರು ಸರಿ, ಕುಂದ್ರಾಕ್ ಬರ್ತಿದ್ರು. ಆ ಹಗ್ಗ ಹಿಡ್ಕೊಂಡನ ಹೇಳೋದು, ಆ ಹಗ್ಗ ಹಿಡ್ಕೊಂಡನ ಕುಂದ್ರುದು. ಅಂದ್ರೆ ಇಂಥ ಶರೀರ ಇದ್ರೆ ಅದು ಈ ಮಾರ್ಗಕ್ಕೆ ಹೊಂದೋದಿಲ್ಲ ಅನ್ನೋದನ್ನ ಬೇಕಾದ್ರೆ ಇನ್ನೊಂದು ಸರ್ವಜ್ಞ ಕವಿ ವಚನವನ್ನು ನೋಡೋಣ ತಗೊಳ್ಬೇಕಾರೆ. ದಂಡಿಸದ ದೇಹವನ್ನು, ಖಂಡಿಸದೆ ಮನವನ್ನು,
ಉಂಡುಂಡು ಸ್ವರ್ಗಕ್ಕೆ ಹೋಗುವಡೆ ಅಲ್ಲಿ ಏನು ದಂಡಿಸದ ದೇಹವನ್ನು ಖಂಡಿಸದೆ ಮನವನ್ನು ಉಂಡುಂಡು ಸ್ವರ್ಗಕ್ಕೆ ಹೋಗುವಡೆ ಅಲ್ಲಿ ರಂಡೆಯ ಆಳುವಳೆ ಸರ್ವಜ್ಞ ಅಂತ ಕೇಳ್ತಾರೆ. ಅಲ್ಲಿ ಯಾವಾಗ ಬೇಕಾದಾಗ ಹೆಂಗ್ ಬೇಕಾದಂಗ ಯಾವ ಬೇಕಾದ ಒಂದು ಟೈಮ್ದಾಗ ನೀವು ಹೋಗಿ ಇದನ್ ಮಾಡ್ತಿರ್ತಾರಲ್ಲ ಹಂಗ ಈ ಜಾಗ ಅಲ್ಲ ಸ್ವರ್ಗ ಅಂದ್ರೆ ಅಲ್ಲಿ ನಿಮ್ಮನ್ನ ಅಲ್ಲಿ ನಿಮ್ಮ ಮನಸ್ಸು ನಿಮ್ಮ ದೇಹ ನಿಮ್ಮ ಎಲ್ಲವನ್ನೂ ಅದು ಪರೀಕ್ಷೆ ಇಟ್ಟು ಆ ಹಾದಿಯಿಂದನೇ ನಿಮ್ಮನ್ನು ಇದು ಮಾಡ್ತದ. ಇಲ್ಲಾದ್ರೆ ಇಲ್ಲ ಅನ್ನೋ ಅಲ್ಲಿ ಸರ್ವಜ್ಞಕ್ಕೆ ಒಂದು ಆಸೆ. ಹಂಗ ಈ ಒಂದು ಮಾರ್ಗ ಏನದ ನೋಡ್ರಿ, ಈ ಮಾರ್ಗಕ್ಕೆ ಹೋಗ್ಬೇಕಾದ್ರೆ ನೀವು ಅತ್ಯಂತ ಶುದ್ಧ ಭಾವದವರೇ ಆಗ್ಬೇಕು ಅನ್ನೋದನ್ನ ಇಲ್ಲಿ ಹೇಳ್ತಾರೆ ನೋಡಿ. ಹಂಗೆ ಈ ಇದೇನ್ ಬರ್ತದೆ ನೋಡ್ರಿ, ಶಿವಯೋಗ ಆಚರಣೆಯವರು ಅವ್ರ ಅಭಿಪ್ರಾಯಗಳು ಬಹಳ ತೀಕ್ಷ್ಣ ಇರ್ತಾವ ಎಷ್ಟೋ ಸಲ. ಆದ್ರೆ ಅವು ಅತ್ಯಂತ ಸಮರ್ಪಕವೂ ಇರ್ತಾವ, ನಿಮ್ಗೆ ಅದನ್ನ ಆಚರಿಸ್ಲಿಕ್ಕೆ ಅನುಕೂಲನೂ ಇರ್ತಾವ. ಹೆಂಗ ಹರುಗೊಲನ ಜೋಗೈಸಿಕೊಳ್ಳುತ್ತಲೇ ತೊರೆಯ ದಾಂಟುವರಂತೆ ಲಿಂಗವನರಿವವರು ಕರ್ಮೇಂದ್ರಿಯಂಗಳ ನೊಯ್ಯನುಸರಿಸಿ ಹೊರಗೆ ಮಾಡುವ ಮಾಟವೆಲ್ಲವ ತೊರೆಯುವುದಂತರ್ ಮಾರ್ಗ ಒಂದನೆ ಹೊರುವುದಿದು ಶಿವ ಭಕ್ತಿಯು ಮುಕ್ತಾಯಿ ಕೇಳಿಂದೆ. ಹಾದಿಗೆ ಬಂದ್ರು ನೋಡ್ರಿ ಮಲ್ಲಮ್ಮ ಪ್ರಭುಗಳು ಸಾವಕಾಶವಾಗಿ ಮುಕ್ತಾಯಕ್ಕನವರನ್ನ ದಾರಿಗೆ ತರ್ಲಿಕ್ಕೆ ಶುರು ಮಾಡ್ಯಾರ ನೋಡ್ರಿ. ಒಂದು ಪ್ರವಾಹ ಐತಿ, ಆ ಪ್ರವಾಹ ಅನ್ನೋ ಹೊಳೆ ಅನ್ನಿದ್ರಿ ಅಲ್ಲಿ ದಾಟಿ ಹೋಗ್ಬೇಕಾರೆ ಅದೆಲ್ಲ ಈಸುಗ ಬಂದವರು ಕೂಡ ಅಲ್ಲಿ ಹೋಗ್ಬಹುದು ದಾಟಿ. ಅಷ್ಟು ದೂರ ಹೆಂಗ ಅದು ಅಷ್ಟು ಜೋರ್ ಇದ್ರಾಗ ಈಸೋದು ಸಾಧ್ಯ ಆಗುದಿಲ್ಲ ನೋಡ್ರಿ. ಅವಾಗ ಏನ್ ಮಾಡ್ತಾರೆ, ನಾವು ಬಳಸ್ತಾರ ಹರುಗೊಲನ ಅಂದ್ರೆ ನಾವೇ ಅಥವಾ ಬೋಟ್ ಅಂದಿರ್ತಾರೆ. ಹರುಗೊಲನ ಜೋಗೈಸಿಕೊಳ್ಳುತ್ತಲೇ ಒಂದು ನಾವೆಯನ್ನು ಸಿದ್ಧಪಡಿಸಿಕೊಂಡು ತೊರೆಯ ದಾಂಟುವರಂತೆ ಪ್ರವಾಹವನ್ನ ದಾಟುವವರಂಗ. ಹರುಗೊಲನ ಜೋಗೈಸಿಕೊಳ್ಳುತ್ತಲೇ ನಾವೆಯನ್ನ ತಯಾರು ಮಾಡ್ಕೊಂತ ತೊರೆಯ ಪ್ರವಾಹವನ್ನ ದಾಂಟುವರಂತೆ ಹಾಗ ಆ ರೀತಿ ಹಂಗ ತಮ್ಮ ಒಂದು ಕಾಳಜಿಯನ್ನ ತಾವೇ ತಗೊಂಡು ಆ ಮಾರ್ಗವನ್ನು ಹೆಂಗ ದಾಟ್ಲಿಕ್ಕೆ ಇಚ್ಛಾ ಪಡ್ತಾರೋ ಹಂಗ ಲಿಂಗವನ್ನರಿಯುವವರು, ಅಂತರಂಗದ ಒಂದು ಲಿಂಗವನ್ನು ಅರಿಯುವವರು ಕರ್ಮೇಂದ್ರಿಯಗಳನ್ನು ಓಸರಿಸಿ ಹೊರಗೆ ಮಾಡುವ ಮಾಟವೆಲ್ಲವೂ ತೊರೆಯುವುದು. ಲಿಂಗವನ್ನು ಅರಿತು ಲೌಕಿಕ ಒಂದು ಇವೇನು ಬರ್ತದೆ ಪ್ರಸಂಗಗಳು ಆ ಎಲ್ಲವೂ ಕೂಡ ಅಂತರಂಗದ ಒಂದು ಸಾಕ್ಷಿಯಾಗಿ, ಜೀವಾತ್ಮನ ಸಾಕ್ಷಿಯಾಗಿ, ಮನಸ್ಸಿಗೆ ಸಾಕ್ಷಿಯಾಗಿ ನೀವು ಬದುಕ್ತಿರ್ಬೇಕನ್ನ. ಅದಕ್ಕೆ ನಮ್ಮ ಶಿವಗಳು ಮನವರಿಯದ ಕಳ್ಳತನವಿಲ್ಲವಲ್ಲ. ಮನಸ್ಸಿಗೆ ನೀವು ಗೊತ್ತಿರ್ಲಾರ್ದಂಗೆ ಕಳ್ಳತನ ಮಾಡಾಕ ಬರಂಗಿಲ್ಲ. ಮತ್ ನಾ ಮಾಡ್ತೇನೆ ಅಂತಂದ್ರೆ ಅದು ಮನಸ್ಸಿಗೆ ಆ ಮನಸ್ಸನ್ನೇ ನೀವು ಶುದ್ಧ ಮಾಡಬೇಕು. ಅದಕ್ಕೆ ಹರುಗೊಲನ ಜೋಗೈಸಿಕೊಳ್ಳುತ್ತಲೇ ತೊರೆಯ ದಾಂಟುವರಂತೆ ಲಿಂಗವನ್ನರಿಯುವವರು ಕರ್ಮೇಂದ್ರಿಯಗಳನ್ನು ಅನುಸರಿಸಿ. ಆ ಕರ್ಮೇಂದ್ರಿಯಗಳು ಏನು ಬರ್ತಾವ ನೋಡಿ, ಪಂಚೇಂದ್ರಿಯಗಳು ನೀವೇನು ಅಂತಿರಲಿಲ್ಲ, ಪಂಚ ಜ್ಞಾನೇಂದ್ರಿಯಗಳು ಅವನು ಬಹಳ ಸ್ವಚ್ಛ ಇಡ್ಬೇಕು. ಅಂದ್ರೆ ನೀವು ಯಾವ್ದ ಒಂದು ದುಷ್ಕರ್ಮಕ್ಕ ಒಲಿಬಾರ್ದು, ನೀವು ಒಲವು ತೋರಿಸಬಾರ್ದು ಅಂತ ಅರ್ಥ. ಹರುಗೊಲನ ಜೋಗೈಸಿಕೊಳ್ಳುತ್ತಲೇ ತೊರೆಯ ದಾಂಟುವರಂತೆ ಲಿಂಗವನ್ನರಿಯುವವರು ಕರ್ಮೇಂದ್ರಿಯಗಳನ್ನು ಅನುಸರಿಸಿ ಬದುಕಿಸಕ್ಕೆ ಅಥವಾ ದೂರಿಟ್ಟು ಹೊರಗೆ ಮಾಡುವ ಮಾಟವೆಲ್ಲವ. ನೀವು ಬಹಿರಂಗದ ಕರ್ಮಗಳೇನವ ಅಲ್ಲ, ಅವು ಏನ್ ಮಾಡ್ಬೇಕು ಅಂತಂದ್ರೆ ಅದಕ್ಕೆ ನಮ್ಮ ಶಿವಯೋಗಿಗಳು ಒಂದು ಹೇಳ್ತಾರೆ, ನೀವು ಯಾವಾಗಲೂ ನೀವು ಯಾವುದೇ ಒಂದು ಕಾರ್ಯದಲ್ಲಿ ಲೌಕಿಕವಾಗಿ ಯಾವುದೇ ಕಾರ್ಯದಾಗ ತೊಡಗ್ರಿ, ನೀವು ಒಂದು ಮಂತ್ರವನ್ನ ನೀವು ಸದಾ ಒಂದು ನೆನಪಿಸ್ಕೊಳ್ತಿದ್ರ ಅಥವಾ ಜಪಿಸಿಕೊಳ್ತಿದ್ರ ಅವು ಉಳಿತೀವ್ ಕಾಲಿ ಸ್ಥಾನನೇ ಬರುದಿಲ್ಲ. ಅದೆಲ್ಲ ಬಿಟ್ಟು ಯಾವುದರೇ ಒಂದು ಹಾಡ ಅಥವಾ ಯಾವುದರೇ ಒಂದು ಇದು ಇದು ಅದು ಇದು ಮಾಡುವುದು ಅಲ್ಲಿ ಉಂಟು ಮನಸ್ಸು ಹೊಲಸು ಮುನ್ಸಿಪಾಲ್ಟಿ ಗಡ್ಡೆ ಆಗ್ತಾವ ಅಥವಾ ತಿಪ್ಪೆ ಆಗಿಬಿಡ್ತದೆ. ಹಂಗ
ಹೊರಗೆ ಮಾಡುವ ಮಾಟವೆಲ್ಲವ ತೊರೆಯುವುದು. ಹೊರಗಿನ ಈ ಎಲ್ಲವನ್ನೂ ಬಿಡಬೇಕು, ಬಿಟ್ಟು ಅಂತರ್ಮಾರ್ಗವೊಂದನೇ ಹೊರುವುದು. ಇದೇ ಒಂದು ಶಿವಮಾರ್ಗದ ಒಂದು ಮೂಲ ಒಂದು ದಾರಿ, ಮೊದಲ ಹೆಜ್ಜೆ. ನೀ ಅದನ್ನ ಮಾಡಬೇಕು. ಹೊರಗೆ ಮಾಡುವ ಮಾಟವೆಲ್ಲವೂ ತೊರೆಯುವುದು, ಅಂತರ್ಮಾರ್ಗ ಒಂದನೇ ಹೊರುವುದು. ಇದು ಶಿವಭಕ್ತಿಯ ಮುಕ್ತಾಯಿ ಕೇಳೆಂದ. ಒಳಗನ್ನೇ ಅನುಸರಿಸಬೇಕು. ಹೊರಗೆ ಕೇವಲ ನಿಮಿತ್ತ ಮಾತ್ರ ಇರಬೇಕು. ಹೊರಗೆ ನಿಮಿತ್ತ ಮಾತ್ರ ಇರಬೇಕು. ಯಾರ ಮನೆಗೆರೆ ಊಟಕ್ಕೆ ಹೋದಾಗ ಅವರು ಅಂತಿರ್ತಾರೆ ನೋಡ್ರಿ, ಏನು ನಿಮ್ಮ ಮನೆ ಹತ್ತಿರದನ ಊಟ ಮಾಡ್ಲಿಕ್ಕನ. ಅದ್ರ ಅರ್ಥ ನಿಮ್ಮ ಮನ್ಯಾಗ ಹೆಂಗ ಅತ್ಯಂತ ಒಂದು ಕಾಳಜಿ ಮಾಡಿ ನಿಮ್ಗೆ ಎಷ್ಟು ಬೇಕು ಅಷ್ಟೇ ಊಟ ಮಾಡ್ತಿದ್ಲ, ಹಂಗ ಮಾಡಿ ಅಂತೂ ಅದ್ರ ಅರ್ಥ ಆಕತಿ. ಯಾಕೆ ಅದನ್ನ ನಾವು ವ್ಯಂಗ್ಯವಾಗಿ ತಗೊಂಡ್ರೆ ಹಂಗ ಆ ಒಂದು ಭಾವ ನಮ್ಮಲ್ಲಿ ಇತ್ತಂದ್ರೆ ನಾವು ಪರರು ವ್ಯತ್ಯಾಸ ಇಲ್ಲ, ಎಲ್ಲರೂ ಸಮಾನರು, ಎಲ್ಲರೂ ನಮ್ಮ ಸಹೋದರರು, ಎಲ್ಲರೂ ನಮ್ಮ ಒಂದು ಬಂಧುಗಳು ಅಂತ ನಾವು ತಿಳಿದೀವಿ ಅಂದ್ರೆ ಭಾವನೆ ಬದಲಾಗ್ತದೆ ನೋಡ್ರಿ. ಅದಕ್ಕನೇ ಮನಸ್ಸು ಬಹಳ ಶುದ್ಧಿ ಇರ್ಬೇಕತ್ತಂದ. ಹಂಗ ಈ ಒಂದು ಈ ಶಿವಮಾರ್ಗ ಏನದ ನೋಡ್ರಿ, ಅದು ಅಂಥವ್ರನ್ನೇ ಬಯಸ್ತದೆ. ಅದನ್ನ ಬಿಟ್ಟು ಉಳಿಕಿದವ್ರಿಗೆ ಅದಕ್ಕೆ ಅವಕಾಶನೇ ಇಲ್ಲ ಅನ್ನೋದು. ಇನ್ನೊಂದು ಪದ್ಯ ಹಿಂಗದ ನೋಡಿ. ನಿಯತವಿದು ದೇಹಿಗಳು ಕರ್ಮೇಂದ್ರಿಯವ ಜರಿದೊಡೆ, ಜೀವವು ಆವಾಶ್ರಯದಲ್ಲಿಹುದು. ಮನಸ್ಸು ಮಚ್ಚುವುದೆಂತೂ ಪಟುವಾಗಿ ಬಯಲು ತಾನ ಪರಿ ಯಾವುದು. ನೇಮಿಸೈ ನೀ ನೆಲದ ನಿಜ ನಿರ್ಣಯವನ ಮುಕ್ತಾಯಿಗಲ್ಲ ಮಲಿಂಗ ನಿಂತೆಂದ. ಏನು ಸಾವಕಾಶವಾಗಿ ಮುಕ್ತಾಯಕ್ಕನವರು ಆ ಒಂದು ದಾರಿಗೆ ಸಾವಕಾಶ ಬರುದನ್ನು ಇದೆ. ನಿಂಗ ದೇಹದ ಮೇಲೆ ಸ್ವಾಧೀನವಿರುವಂತ ಮನುಷ್ಯರು ಏನು ಕರ್ಮೇಂದ್ರಿಯಗಳನ್ನ ಅವರು ತ್ಯಜಿಸ್ತಾರ ಅಥವಾ ನಿಂದಿಸ್ತಾರ ಅಂತಂದ್ರ, ಅಥವಾ ಜೀವ ನಿಶ್ಚಯವಾಗಿ ಯಾವುದರ ಆಶ್ರಯದಲ್ಲಿ ಇರಲೇಬೇಕಲ್ಲ. ಅಂದ್ರೆ ಯಾವ ಆಶ್ರಯದಲ್ಲಿ ಇರಬೇಕು? ಅದೇ ಇದಕ್ಕೆ ನಾನು ನಿಮ್ಗೆ ಹೇಳಿದ್ನಲ್ಲ, ನೀವು ಯಾವುದೇ ಕೆಲಸ ಮಾಡ್ರಿ, ಯಾವುದೇ ಕೆಲಸ ಮಾಡ್ರಿ, ಒಂದು ಮಂತ್ರ, ಏನ್ ಮಂತ್ರ ಗಿಂತ್ರ ಏನು ಬ್ಯಾಡ ನಿಮ್ಗೆ. ಒಬ್ಬ ಶಿವಯೋಗಿ ಹೆಸರಲ್ಲಿ, ಶಿವಯೋಗಿ ಹೆಸರು ನೀವು ಅನ್ಬೇಕಿಂತ ಬಸವನಾಮಾವಳಿ ಮಾಡ್ರಿ. ನಮ್ಮ ಈ ಇವರೇನು ಒಬ್ರು ಮರಳ ದೇವರು ಹೇಳ್ಯಾರ, ಏನ್ ಜಿಗುಣಿ ಮರಳ ದೇವರನವರು ಬಸವ ಅನ್ನುವಂತ 3 ಅಕ್ಷರದ ಒಂದು ಏನು ಶಬ್ದ ಅದ ನೋಡ್ರಿ, ಅದು ನೀವು ಬಸವ ಅಂತ ಉಪಯೋಗಿಸ್ರಿ ಅಥವಾ ವಸವ ಅಂತ ಉಪಯೋಗಿಸ್ರಿ, ಸಬವ ಅಂತ ಆ 3 ಅಕ್ಷರಗಳಲ್ಲಿ ಇರುವಂತ ಒಂದು ಶಕ್ತಿ ನಿಮಗ ಎಂಥ ಮಾರ್ಗಕ್ಕೆ ಬೇಕು, ಅದಕ್ಕೇನು ಮಿತಿನೇ ಇಲ್ಲ ಅನ್ನುವಂತ ರೀತಿ ಹೇಳ್ತಾರೆ. ಹಂಗ ಖಾಲಿನೇ ನಮ್ಗೆ ಯಾವ ನೆನಪ ಆಗದಿದ್ರೆ ಬರೀ ಸಿನಿಮಾದ ಹಾಡುಗಳು ನೆನಪಾದ್ರೆ ಅದಂಗೆ ಆಗ್ಬೇಕತ್ತ. ನಿಯತವಿದು ದೇಹಿಗಳು ಕರ್ಮೇಂದ್ರಿಯವ ಜರಿದೊಡೆ, ಜೀವವಾಶ್ರಯದಲ್ಲಿಹುದು. ಮನಸ್ಸು ಮೆಚ್ಚುವುದೆಂತೂ ಪಟುವಾಗಿ ಬಯಲು ತಾನಹ ಪ್ರಿಯದಾವುದು. ನೇಮಿಸೈ ನೀ ನೆನಲು ನಿರ್ಣಯವನ ಮುಕ್ತಾಯಿಗಲ್ಲ ಮಲಿಂಗ ನಿಂತೆಂದ. ಇಲ್ಲಿ ಮಾರ್ಗದ ಬಗ್ಗೆ ಸಾಮಾನ್ಯವಾಗಿ ಜನರಿಗೆ ತಿಳುವಳಿಕೆ ಇರೋದಿಲ್ಲ. ಲೋಕಜೀವಿಗೆ ಅದು ಯಾವ ಭಾವ ಇರ್ತದೋ ಆ ಭಾವವನ್ನು ಇಲ್ಲಿ ಚಾಮರಸ ಮುಕ್ತಾಯಕ್ಕನವ್ರ ಬಾಯಿಂದ ಹೇಳ್ಸಾನ ನೋಡಿ. ಎಲ್ಲಿದಪ್ಪ ಹೆಂಗ್ ಗೊತ್ತಾಗ್ತತಿ ಈ ಮಾರ್ಗ? ನಮ್ಗೇನ್ ಗೊತ್ತಾಗುದಿಲ್ಲ. ನೀವು ಮಾಡ್ತಿರೋದು ಅಷ್ಟ ಕರೆ. ಅದಕ್ಕೆ ಈ ಒಂದು ದೇಹದ ಮೇಲೆ ಒಂದು ನಮ್ಮ ಹತೋಟಿಯನ್ನು ತಗೊಳ್ಳೋದು ಅಥವಾ ದೇಹವನ್ನು ನಮ್ಮ ಸ್ವಾಧೀನಕ್ಕೆ ತಗೊಳ್ಳೋದು, ಮನುಷ್ಯರು ತಾವೇನೊಂದು ಕರ್ಮಗಳನ್ನು ಮಾಡ್ತಾರಲ್ಲ ಆ ಕರ್ಮಗಳನ್ನ ದುಷ್ಕರ್ಮಗಳನ್ನು ಬಿಟ್ಟುದು, ನಿಂದೆ ಮಾಡೋದು, ಈಗ ಮಾಡಿದ್ರೆ ಜೀವವು ನಿಶ್ಚಯ ಯಾವುದರ ಆಶ್ರಯದಾಗಿರ್ತತಿ. ಹೆಂಗ ಅದನ್ನು ಮಾಡೋದು, ಹೆಂಗ ಅದನ್ನು ಅನುಸರಿಸೋದು? ಮನಸ್ಸ ಎಂದರೆ ಈ ರೀತಿ ಮಾಡ್ಲಿಕ್ಕೆ ಸಾಧ್ಯ ಅದನು. ಎಂಥ ಮನಸ್ಸು, ಅದಕ್ಕೇನು ಮಿತಿನೇ ಇಲ್ಲ. ಹೊಲಸು ತಿಳ್ಕಸಿ ಹೇಳಿದ್ನಿಲ್ಲ ಇದೇಗ ನಿಮಗ, ತಿಪ್ಪೆ ಗುಂಡಿ ಆ ಮನಸ್ಸು. ಆ ಮನಸ್ಸನ್ನು ಸ್ವಚ್ಛ ಮಾಡುವಂತ ಕಸ್ಬರಿಗೆ ಯಾವಂದ್ರೆ ಮಂತ್ರ. ಆ ಮಂತ್ರವನ್ನು ನೀವು ಸತತವಾಗಿ ಅದನ್ನು ನೀವು ಉಪಯೋಗಿಸ್ತಾ ಇದ್ರಿ ಅಂದ್ರೆ
ನಿಮ್ಮ ಮನಸ್ಸು ನಿಮ್ಮ ಹತೋಟಿ ಒಳಗೆ ಇರ್ಲಾಕಬೇಕು, ಇರ್ತದ. ಹಿಂಗ ದೇಹದ ಮೇಲೆ ಸ್ವಾಧೀನವಿರುವಂತ ಮನುಷ್ಯರು ಕರ್ಮೇಂದ್ರಿಯಗಳನ್ನು ನಿಂದಿಸಿದ್ದಾದ್ರೆ, ನನ್ನ ಕೆಟ್ಟ ಕರ್ಮಗಳನ್ನು ನಿಲ್ಲಿಸೋದು ಮತ್ ಪ್ರಸಂಗ ಬಂದ್ರೆ ಮಾಡುದು. ದೇಹದ ಮೇಲಿನ ಸ್ವಾಧೀನವಿರುವಂತ ಮನುಷ್ಯರು ಈ ಕರ್ಮೇಂದ್ರಿಯಗಳನ್ನು ನಿಂದಿಸಿದ್ರೆ ಜೀವ ನಿಶ್ಚಯವಾಗಿ ಯಾವುದರ ಆಶ್ರಯದಲ್ಲಿ ಇರ್ತತಿ? ಕರ್ಮವನ್ನ ನಿಯಂತ್ರಿಸೋದು ಯಾವುದು? ನಮ್ಮ ಬದುಕನ್ನು ನಿಯಂತ್ರಿಸೋದು ಯಾವುದು? ನಮ್ಮ ಭಾವವನ್ನು ನಿಯಂತ್ರಿಸೋದು ಯಾವುದು? ನಮ್ಮ ಇರುವಿಕೆಯನ್ನು ನಿಯಂತ್ರಿಸೋದು ಯಾವುದು? ಜೀವ ಯಾವುದನ್ನ ಆಶ್ರಯಿಸ್ತತಿ? ಲೋಕ ಜೀವಗಳು ಹಿಂಗ ನನಗೇನು ಒಂದು ಆಗುವುದೇ ಇಲ್ಲ, ಏನು ಮಾಡುದತ್ತನ ಹಂಗ ಮನಸ್ಸನ ಹಂಗ ಹಾಗೆ ಬಂದಿರ್ತದ ನೋಡ್ರಿ. ಹಂಗ ಈ ಒಂದು ಜೀವ ಏನೈತೆ ನೋಡ್ರಿ, ನಿಶ್ಚಯವಾಗಿ ಯಾವ ಆಶ್ರಯದಲ್ಲಿ ಇರ್ತತಿ ಅಂದ್ರೆ ಅದೇ ಈ ನಮಗೆ ಏನು ಪಂಚೇಂದ್ರಿಯಗಳು ಏನದಾವ ನೋಡ್ರಿ, ಕಣ್ಣು, ಕುಯಿ, ಮೂಗು, ನಾಲಿಗೆ, ತ್ವಚ. ಇದ್ರಾಗ ನಮ್ ದಾಸರು ಏನ್ ಹೇಳ್ತಾರಂದ್ರೆ ಎರಡು ಸುಮಾರು ಭಾಳ ಅದಾವ ಅಂತ ಹೇಳ್ತಾರೆ. ಏನ್ ಒಂದು ನಾಲ್ಗಿ, ಮತ್ತೊಂದು ಕಣ್ಣ ಅಂತಂದು. ಕಣ್ಣು ಎಷ್ಟು ಸುಮಾರು ಐತಿ ಅಂತ ಅನ್ನೋದನ್ನ ಮತ್ ನಾವು ಚದೀಪ್ ಶಿವಯೋಗಿಯವ್ರನ್ನ ಕೇಳ್ಬೇಕನ್ನ. ಜನ್ಮಾಂತರದಿಂದ ಬಂದಂತ ಮುದುಕಿಗೆ ಕಣ್ಣು ಪಿಚ್ಚು ತುಂಬೈತಂದ. ಅಂದ್ರೆ ಈ ಭಾವರೂಪದ ಪಿಚ್ಚ ಕನ್ಯಾಗ ಐತತ್ತ ನೋಡ್ರ ಅರ್ಥ. ಇನ್ನ ನಮ್ಮ ದಾಸರು ಹೇಳ್ತಾರ ನೋಡ್ರಿ, ನಿನ್ನ ನೀಚ ಬುದ್ಧಿಯ ಬಿಡು ನಾಲಿಗೆ. ಏನು ಮಾಡಿರ್ಲಿಲ್ಲ ಯಾರು, ಏನು ಕರೆ ಹಂಗ ಚಾಲೂನು ಒಟ್ಟು ಬಾಯಿಗೆ ಬಂದಂಗ ಮಾತಾಡೋದು. ಒಮ್ಮೆ ಇಷ್ಟ ವಿಚಿತ್ರವಾಗಿ ಬೈತಿರ್ತಾರಲ್ಲ, ಅದನ್ನ ಕೇಳಿದ್ರೆ ಅಂಜಿ ಓಡಿ ಹೋಗ್ಬೇಕು ಅಂತ ಒಂದು ಬೈತಿರ್ತಾರಪ್ಪ. ಬೈಗಾನ ಒಂದು ರೀತಿ ಸಂಶೋಧನೆ ಮಾಡುವಂತ ಜನರು ಯಾರು ನೋಡಿದ್ರೆ ಗೊತ್ತಾಗ್ತೈತಿ ನಿಮಗೆ. ಹಂಗ ಈ ಒಂದು ಸಂಸ್ಕಾರಕ್ಕೆ ಬಂದಂತ ಮನುಷ್ಯ ಸನ್ಮಾರ್ಗಕ್ಕೆ ಒಲಿಯುವುದು ಹೆಂಗ್ ಸಾಧ್ಯದ? ಆ ಕಡೆ ಹೋಗೋದು ಹೆಂಗ್ ಸಾಧ್ಯದ? ಅದಕ್ಕೆ ಮನಸ್ಸ ನಿನ್ನ ಹೇಳಿಕೆಯನ್ನ ಒಪ್ತದ ಏನು, ಸಮರ್ಥಿಸ್ತದ ಏನು? ಬಯಲು ಯಾವ ಸ್ಥಿತಿಯಲ್ಲಿ ಇದೆ? ನೀನು ಬಯಲು ಅನ್ಲಿಕ್ಕೆ ಅದು ಎಲ್ಲ ಅದು ಹೆಂಗದೆ ಐತಿ? ಅದನ್ನ ನಾವು ನೋಡೋದು ಹೆಂಗ, ನಾವು ಅನುಸರಿಸೋದು ಹೆಂಗ? ಅವಕಾಶವಾಗಿ ಮಾರ್ಗಕ್ಕೆ ಏನ್ರಿ ಬಂದು ಹತ್ತಾಕತ್ ನೋಡ್ರಿ ಚಾಮರ್ಸ್ ಬಯಲ ಯಾವ ಸ್ಥಿತಿ ಒಳಗೈತಿ? ಅದನ್ನ ನಾವು ಕಾಣೋದು ಹೆಂಗ? ಅದಕ್ಕೆ ನೀನು ನನಗೆ ಇದನ್ನೆಲ್ಲ ತಿಳಿಸ್ಬೇಕಪ್ಪ ಅಂತ ಮುಕ್ತಾಯಕ್ಕನವರು ಅಲ್ಲಮ್ಮ ಪ್ರಭುಗಳಿಗೆ ಹೇಳ್ತಾರೆ ನೋಡ್ರಿ. ಆವಾಗ ಪ್ರಭುಗಳು ಹೇಳ್ತಾರೋ, ಅವಕಾಶ ಹಾಗೆ ಬತ್ ನೋಡ್ರಿ. ಕೇಳಿದವು ಶಿಶುಗಳಿಗೆ ತಾಯ್ಮಲೆ ಹಾಲ ಜೀವನವಾದೊಡೆಯು ನೆರೆ ಪಾಲನೆರೆಯುತ್ತ ಮೆಲ್ಲ ಮೆಲ್ಲನೆ ಅಶನವನ್ನು ಸವಿಸಿ ಬಾಲಕರ ಪಟು ಮಾಡಬಲ್ಲ ಸಕೀಲಕರವಲು ಹೊರಗೆ ಮರೆದು ನಿರಾಳದಲ್ಲಿ ನಿಲ್ಲುವುದವು ಮುಕ್ತಾಯಿ ಕೆಳಂದ. ಹೆಂಗ್ ಮಾಡಬೇಕು ಅಂತಂದ್ರ ಏನ್, ತಾಯಿ ಮಕ್ಕಳಿಗೆ ಜನ್ಮ ಕೊಟ್ಟಿರ್ತಾರ. ಒಳಗಿದ್ದಾಗ ಪರಮಾತ್ಮ ಬಹಳ ಅಗದಿ ಎಲ್ಲಾ ವ್ಯವಸ್ಥೆ ಮಾಡ್ಯಾನ. ಒಳಗ ಈ ಒಂದು ಒಕ್ಕಳ ಮುಖಾಂತರ ಜೀವ ಮುಂದುವರಿಯುವ ಸಲುವಾಗಿ, ಅಂದ್ರೆ ಹೊರಗೆ ಬರೋ ತನಕ ಅದ್ರದ್ದು ಎಲ್ಲ ವ್ಯವಸ್ಥೆ ಮಾಡ್ಕೊಂಡ ನೋಡ್ರಿ. ಹೊರಗೆ ಬಂದ ಕೂಡ್ಲೇನೆ ಏನ್ ಮಾಡೋದು, ಅದನ್ನ ಕತ್ತರಿಸಿ ಮುಂದೆ ತಾಯಿ ಮೊಳೆ ಹಾಲ ಅದಕ್ಕೆ ಉಣಿಸ್ಲಿಕ್ಕೆ ವ್ಯವಸ್ಥಾನೂ ಮಾಡ್ಯಾನ ನೋಡ್ರಿ. ಏನ್ ಹಂಗ ಆ ವ್ಯವಸ್ಥೆ ಏನದ ನೋಡ್ರಿ, ಎಲ್ಲಿಂದ ತಯಾರಾಗ್ತದೆ ಅಂದ್ರ ಒಂದು ವಯಸ್ಸಿಗೆ ಬಂದ ಕೂಡಲೇನೆ ಅದು ಅದ್ರ ತಯಾರಿ ಶುರು ಆಗ್ತದೆ ನೋಡ್ರಿ. ತಾಯ್ತನ ಬಂದ ಕೂಡಲೇನೆ ಅಲ್ಲಿ ಅಮೃತ ಸುರಿಲಿಕ್ಕೆ ಶುರು ಆಗ್ತದೆ. ಹಂಗ ಕೇಳಿದವು ಶಿಶುಗಳಿಗೆ ತಾಯಿ ಮೊಲೆ ಹಾಲ ಜೀವನವು. ತಾಯಿ ಮೊಲೆಯಿಂದ ಏನು ಹಾಲು ಬರ್ತವಲ್ಲ ಅದು ಶಿಶುಗಳಿಗೆ ಅದೇ ಜೀವನ. ಕಾಯಂ ಅದೇ ಏನು ಅಲ್ಲ, ಅದನ್ನ ಮುಂದೆ ಬದಲು ಮಾಡ್ಬೇಕಲ್ಲ. ಸಾವಕಾಶವಾಗಿ ಏನ್ ಮಾಡ್ತಾಳ ತಾಯಿ ಅನ್ನೋದನ್ನ ಇಲ್ಲಿ ಚಾಮರ್ಸಿ ಹೇಳಕ ಅಥವಾ ಪ್ರಭುದೇವರ ಬಾಯಿಂದ ತಿಳಿಸ್ತಾನ. ಕೇಳಿದವು ಶಿಶುಗಳಿಗೆ ತಾಯಿ ಮೊಲೆ ಹಾಲ ಜೀವನವು ಆದೊಡೆಯು ನೆರೆ ಪಾಲನೆರಿಯೂತ ಮೆಲ್ಲ ಮೆಲ್ಲನೆ ಅಶನವನ್ನು ಸವಿಸಿ. ಸಾವಕಾಶವಾಗಿ ಏನ್ ಮಾಡ್ತಾಳ ತಾಯಿ, ಬಹಳ ಎದೆ ಹಾಲು ಕುಡಿಸ್ತಿರ್ತಾಳೆ, ಅದ್ರ ಜೊತೆಗೆ ಮತ್ತೇನಾರ ಒಂದಿಷ್ಟು ಜೇನುತುಪ್ಪ ಹಚ್ಚ್ರಿ ಅಥವಾ ಒಂದು ಸ್ವಲ್ಪ ತಣ್ಣಂಗೆ
ಆಕಳ ಒಂದು ಹಾಲು ಯೋಗ್ಯ ರೀತಿಯಿಂದ ಅದನ್ನ ತಯಾರು ಮಾಡಿ ಅದನ್ನು ಒಂದು ಸ್ವಲ್ಪ ಹಾಕೋದು ಮತ್ತೆ ಒಂದು ಎದೆ ಹಾಲು ಕೊಡು, ಹಿಂಗ್ ಹೆಚ್ಚು ಕಡಿಮೆ ಮಾಡಿ 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 ಕಡಿಗೆ ಸಾವಕಾಶ ಹಾಲಿನ ಜೊತೆ ಒಂದಿಷ್ಟು ಸಾವಕಾಶ ಮೆತ್ತಗೆ ಅನ್ನ ಹಾಕಾಕತ್ತಿ. ಹಂಗ ಮಾಡಿ ಆ ಹಾದಿ ಹೆಂಗ ತರ್ತಾಳ ನೋಡ್ರಿ ತಾಯಿ. ಹಂಗ ಕೇಳಿದವು ಶಿಶುಗಳಿಗೆ ತಾಯಿ ಮೊಲೆ ಹಾಲ ಜೀವನವಾದೊಡೆಯು ನೆರೆ ಪಾಲನೆರೆಯುತ ಮೆಲ್ಲ ಮೆಲ್ಲನೆ ಹಸನವನ್ನು ಸವಿಸಿ ಸಾವಕಾಶವಾಗಿ ಆಹಾರವನ್ನ ಒಂದು ಸೇವಿಸಲಿಕ್ಕೆ ಹಚ್ಚಿ ಬಾಲಕರ ಪಟು ಮಾಡಬಲ್ಲ, ಬಾಲಕರನ್ನ ಒಂದು ರೀತಿ ಸಶಕ್ತರನ್ನಾಗಿ ಮಾಡದೇನು, ಬಾಲಕರ ಪಟು ಮಾಡಬಲ್ಲ ಸಕೀಲ ಕರವಲು. ಹಿಂಗ ಬಾಲಕರನ್ನ ಹಂಗ ತಾಯಿ ಮಾಡ್ತಾಳ ನೋಡು, ಹಂಗನು ಕೂಡ ಈ ಒಂದು ಮಾರ್ಗದ ನೋಡ್ರಿ. ಇದು ಏನ್ ಮಾಡ್ಬೇಕಂದ್ರೆ ಸಾವಕಾಶವಾಗಿ ಅಲ್ಲಿ ನಾವು ಬರಬೇಕು ಅಂತ ಹೇಳ್ತಾನೆ ನಾವು. ಅಂದ್ರ ಈ ಚಾಮರಸನ ಒಂದು ಇದು ಏನತ್ತಂದ್ರ ಈ ಇಂದ್ರಿಯಗಳೇನದಾವ ನೋಡ್ರಿ, ಇವು ವಿಷಯಗಳ ಕಡೆಗೆ ಹರಿಯುವೆ. ಯಾಕಂದ್ರೆ ಅದ್ರದಾಗ ಒಂದು ಸಾಮಾನ್ಯ ಒಂದು ಗುಣ, ಇಂದ್ರಿಯಗಳು ವಿಷಾದಿ ಕಡೆಗೆ ಹರಿವು ಸಾಮಾನ್ಯ ಗುಣ, ಅಲ್ಲಿಂದನೇ ಅವತ್ತನ್ನ ಜಗ್ ತರಬೇಕನ್ನ. ಹಂಗ ಈ ಇಂದ್ರಿಯಗಳೇನದಾವಲ್ಲ ಅವು ವಿಷಯಗಳ ಹರಿವನೆ. ಅದಕ್ಕೆ ಏನ್ ಮಾಡ್ಬೇಕು ಅಂತ ಮಗು ಹೆಂಗ ಮೊಲೆ ಹಾಲನ್ನ ಬಯಸ್ತದ ನೋಡ್ರಿ, ಆ ರೀತಿ ಹಂಗ ಅವು ಆ ಕಡೆ ಬಯಸುವೆ. ಹಂಗ ಮಾಡೋ ಬದಲಾಗಿ ಈ ಸ್ವಾಭಾವಿಕ ಆದ್ರೆ ಮಗುವಿಗೆ ಏನಾಗ್ತದಂದ್ರೆ ಹಾಲು ಕೊಡ್ತಾ ಕೊಡ್ತಾ ಕೊಡ್ತಾನ ನಾನು ಸಾವಕಾಶವಾಗಿ ಅನ್ನವನ್ನು ಕೊಡೋದು, ಆ ನಂತರ ಅನ್ನದಲ್ಲಿ ಮತ್ತಷ್ಟು ಸ್ವಲ್ಪ ಹೆಚ್ಚಿನ ಒಂದು ಸತ್ವವನ್ನ ಕೊಡೋದು. ಹೀಗೆ ಮಾಡಿದ್ರೆ ಏನಾಗ್ತದ ಅಂತಂದ್ರೆ ಆಕೆ ಹಂಗ ಇದನ್ ಮಾಡ್ತದ. ಹಂಗ ಈ ಪಂಚೇಂದ್ರಿಯಗಳೇನವಲ್ಲ ಇವಕ್ಕನ್ನ ಸಾವಕಾಶವಾಗಿ ನಾವು ಮನಸ್ಸಿನ ಒಂದು ಹತೋಟಿಯಲ್ಲಿ ತಂದ್ರೆ ಅವು ನಮ್ಮ ಹತೋಟಿ ಹೋಗ್ಬಿಡ್ತಾವ. ಅದಕ್ಕೆ ಬಾಲಕರ ಪಟು ಮಾಡಬಲ್ಲ ಸಕೀಲ ಕರವಲು ಹೊರಗೆ ಮರೆದು ನಿರಾಳದಲ್ಲಿ ನಿಲ್ಲಲರಿವುದವು ಮುಕ್ತಾಯಿ ಕೇಳೆಂದ. ಹೊರಗನ್ನ ನಾವು ಬಿಡ್ಬೇಕನ್ನು ಎಲ್ಲಾನು ಮಾಡ್ಬೇಕಂದ್ರೆ ಮುಂದೆ ಹೆಂಗ ಇದೇಗ ನಾವು ಅದೇ ಹೇಳಿ ನೋಡ್ರಿ. ದಂಡಿಸದ ದೇಹವನ್ನು ಖಂಡಿಸದೆ ಮನವನ್ನು ಒಂದೊಂದು ಸ್ವರ್ಗಕ್ಕೆ ಹೋಗುವುದು ಸಾಧ್ಯ ಇಲ್ಲ, ಅಲ್ಲಿ ಜಾಗಿಲ್ಲ ಅಲ್ಲಿ. ಹಂಗ ಮಾಡಕ್ ಅವಕಾಶ ಇಲ್ಲ. ಅಲ್ಲೇ ನಾವು ನಮ್ಮ ಒಂದು ಕರ್ಮವನ್ನ ನಾವು ಸುಧಾರಿಸಿಕೊಂಡು ಆ ಒಂದು ಸ್ಥಿತಿಗೆ ನಾವು ಬಂದಿದ್ರೆ ಅಲ್ಲಿ ಸ್ಥಾನ ಸಿಗ್ತದೆ. ಏನ್ ಬೇಕಾದಂಗೆ ಮಾಡ್ಕೊತ ಅಲ್ಲಿ ಹೋಗ್ಲಿಕ್ಕೆ ಅವಕಾಶ ಇಲ್ಲ ಅನ್ನೋದು. ಅದಕ್ಕೆ ನಿರಾಳಲ್ಲಿ ನಿಲ್ಲಲಿಕ್ಕೆ ಮಾಡ್ಬೇಕಂದ್ರೆ ನೀನು ಈ ಒಂದು ಬಾಹ್ಯ ಇಂದ್ರಿಯಗಳನ್ನು ಪಂಚೇಂದ್ರಿಯಗಳನ್ನು ನೀನು ಏನ್ ಮಾಡ್ಬೇಕು ಅಂತಂದ್ರೆ ಹತೋಟಿಯಲ್ಲಿ ತರಬೇಕು. ಹಂಗ ಮಾಡಿದ್ರೆ ಏನಾಗ್ತದ ಅಂತಂದ್ರೆ ಅದು ಈ ಮಾರ್ಗಕ್ಕೆ ಒಂದು ಹೆಜ್ಜೆ ಇಟ್ಟಂಗ ಆಗ್ತದ ಅಂತ ಹೇಳ್ತಾನೆ ನೋಡಿ. ಒಂದು ಪದ್ಯವನ್ನು ಓದ್ತೀನಿ, ಓದಿ ಮುಗಿಸ್ತೀನಿ. ಪರಮತತ್ವವ ನುಡಿದು ಹೇಳುವ ಗುರುವೇ ನೋಡಿ, ಪರಮತತ್ವವ ನುಡಿದು ಹೇಳುವ ಗುರುವೇ ನಿನಗಿನ್ನೂ ವಿಚಾರಿಸಿ ವರ ಮನೋವಾಕ್ಕಾಯ ಕರ್ಮಗಳಿರಲು ನೀವೆಮಗೆ ಹಿರಿಯ ಬಲ್ಲವಿಕೆಯಲ್ಲಿ ವಾಕ್ಚಾತುರ್ಯವನ್ನು ರಚಿಸಿದರೆ ನಂಬುಗೆ ದೊರಕುವುದೇ ನಮಗೆ ಎಂದಳ ಮುಕ್ತಾಯಿ ಎಲ್ಲನಿಗೆ. ಸಾಮಾನ್ಯವಾಗಿ ಲೋಕ ಜೀವಿಗಳು ಯಾವ ರೀತಿ ಒಂದು ಈ ಮಾರ್ಗದವರನ್ನ ನೋಡ್ತಾರ ಅಥವಾ ಈ ಕಾವಿಯವ್ರು ನಂಬ್ತಾರ ಅನ್ನೋ ಭಾವದಲ್ಲಿ ಹಂಗ ಈ ಮಠದೊಳಗಿನ ಬೆಕ್ಕು ಪುಟನಿಗೆರಂತ ಆಯ್ತು ಅಂತ ಏನು ಬರ್ತಾರ ನೋಡ್ರಿ, ಆ ಒಂದು ಭಾವ. ನಾಳೆ ಇದನ್ನ ನೋಡ್ತೇನೆ. ಇಂದು ಇಲ್ಲಿಗೆ ಮುಗಿಸ್ತೀನಿ. ಎಲ್ಲರಿಗೂ ಶರಣು ಶರಣಾರ್ಥಿಗಳು. ಶರಣಾರ್ಥಿಪ. ಬಾಳ ಚಂದಂಗ ಹೇಳಿದ್ರಿ. ಧನ್ಯವಾದಗಳ್ರಿ. ಬಸ್ ನೋಡಕ್ಕಾಗಿ ಬಹಳ ಅದ್ಭುತವಾಗಿ ಬಹಳ ಪ್ರಭುಲಿಂಗ ಲೀಲೆ ಅಂದ್ರ ಭಾರಿ ಚಂದ. ಅದನ್ನ ಇವ್ರ ಬಾಯಾಗಿಂದ ಇನ್ನೂ ಅಷ್ಟು ಚಂದ ಆಗೈತೆ. ಅದು ಎಷ್ಟು ಕ್ಲಿಯರ್ ಆಗಿ ನಮಗ್ ಸಣ್ಣ ಸರಳವಾಗಿ ತಿಳಿಸಿ ಹೇಳ್ತಾ ಇದಾರ. ಬಾಳ ಚಲೋ ಅನಿಸೈತ್ ನಮ್ಗೆ. ಧನ್ಯವಾದಗಳು. ತಮಗೆಲ್ಲರಿಗೂ ವಂದನೆಗಳು.